ಸೊ ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ಈಗ ನಾವು ಯಾರ್ಯಾರು MTS ತಗೊಳ್ಳೋರಿಗೆ ವಿ ಆಲ್ರೆಡಿ ಹ್ಯಾವ್ ಗಿವನ್ ಅ ಸೀರೀಸ್ ಆಫ್ ಕ್ವೆಶ್ಚನ್ ಪೇಪರ್ಸ್. ಇದರ ಬೆನಿಫಿಟ್ ನೀವು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀವಿ. ಇನ್ನೂ ಟೈಮ್ ಇರೋರಿಗೆ, ಇನ್ನೂ ಸಮ್ ಆಫ್ ಯು ಸ್ಟಿಲ್ ಹ್ಯಾವ್ ಟೈಮ್ ಟಿಲ್ ಜೂನ್ ಮಿಡ್ ವೀಕ್ ಅಲ್ವಾ, ಅವ್ರಿಗೆಲ್ಲನೂ ಸಹ ಇದೆಲ್ಲನೂ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಅಭ್ಯಾಸ ಮಾಡಿಕೊಂಡು ಐ ಥಿಂಕ್ ಸರ್ಟನ್ಲಿ ಯು ಹ್ಯಾವ್ ಅ ಬೆಟರ್ ಚಾನ್ಸ್ ಆಫ್ ಕ್ರ್ಯಾಕಿಂಗ್ ಇಟ್ ದಿಸ್ ಟೈಮ್. ಯಾಕೆ ಅಂತ ಹೇಳಿದ್ರೆ ಅಷ್ಟು ನೀವು ಸೀರಿಯಸ್ ಆಗಿ ತೊಗೊಂಡಿದ್ದರೆ ಇಷ್ಟು ಕ್ವೆಶ್ಚನ್ ಪೇಪರ್ಸ್ನ ನಾವು ಸಾಲ್ವ್ ಮಾಡಿದ್ದ ಒಂದು ಅನುಭವ ನಿಮ್ಗೆ ಆಗಿತ್ತು ಅಂತ ಹೇಳಿದ್ರೆ ಸರ್ಟನ್ಲಿ ಐ ಥಿಂಕ್ ಯು ವಿಲ್ ಫೇರ್ ಬೆಟರ್ ದಿಸ್ ಟೈಮ್ ಅಂತ ಅಂದ್ಕೊಂಡು ನಾವು ನೆಕ್ಸ್ಟ್ ವಿ ಶಾಲ್ ಮೂವ್ ಟು ದ ಪೇಪರ್. And this is available on our YouTube channel, that is Vijayi Bhava, as well as a Telegram app. Now, going straight away to the questions from 66 to 90, select the part that contains the error from the given options. If you don't find any error, mark no error as your answer. So, ಇಷ್ಟು ಕೆಲವೊಂದು ದಿನಗಳಿಂದ ಹಿಂದೆಯಿಂದ ನೀವು ನೋಡ್ಕೊಂಡು ಬಂದಿದ್ದರೆ ನಿಮಗೆ ಇಷ್ಟೊತ್ತಿಗಾಗಲೇ ಪರಿಚಯ ಆಗಿರಬೇಕು. ಲೈಕ್ ಫ್ರಮ್ ಇನ್ ದ ಕ್ವೆಶ್ಚನ್ ಪೇಪರ್ 25 questions out of 90 questions are for English. Okay, and one thing ಏನು ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಟಾಪಿಕ್ಸ್ ಏನಿದೆ ಅದು ರೆಗ್ಯುಲರ್ ಆಗಿ ಬರುವಂಥದ್ದು, ಕಂಪ್ಲೀಟ್ಲಿ ಬೇಸ್ಡ್ ಆನ್ ವೊಕ್ಯಾಬ್ಯುಲರಿ ಟೆಕ್ನಿಕ್ಸ್. ಓಕೆ, ಸೊ ವೊಕ್ಯಾಬ್ಯುಲರಿ ಸ್ಕಿಲ್ಸ್ ಮೇಲೆ ಆಧಾರವಾಗಿರುವಂಥದ್ದು. ಆ್ಯಂಡ್ ಯಾಕೆ ಇದನ್ನು ಇಡ್ತಾರೆ ಅಂತ ಹೇಳಿದ್ರೆ ಫಾರ್ ಎನಿ ಜಾಬ್ ದಟ್ ಯು ಟೇಕ್ ಅಪ್ ಸಮ್ ಬೇಸಿಕ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕೇ ಬೇಕಾಗುತ್ತೆ. ಗ್ರಾಮ್ಯಾಟಿಕಲ್ ಆಗಿ ನೀವು ಒಂದು ಸ್ವಲ್ಪನಾದರೂ ಪರಿಪಕ್ವತೆಯನ್ನು ತಗೊಳ್ಬೇಕು ಅಂತ ಹೇಳಿ ಸೊ ದೇ ಹ್ಯಾವ್ ಗಿವನ್ ಯು ಆ್ಯಸ್ ಸಿಲೆಬಸ್ ಸಮ್ ಆಫ್ ದ ಬೇಸಿಕ್ಸ್ ಆಫ್ ಇಂಗ್ಲೀಷ್. ಸೊ ಹಾಗಾಗಿ ಇಷ್ಟು ಸೀರೀಸ್ ಆಫ್ ಕ್ವೆಶ್ಚನ್ ಪೇಪರ್ಸ್ ಅನಾಲಿಸಿಸ್ ಮಾಡಿರೋ ಒಂದು 10 ದಿನದಿಂದ ಅಥವಾ ಮೇ ಬಿ 15 ಡೇಸಿಂದ ನೀವು ಫಾಲೋ ಅಪ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಯು ವುಡ್ ಹ್ಯಾವ್ ಗಾಟ್ ಅ ಬೆಟರ್ ಗ್ರಾಸ್ಪ್ ಆಸ್ ಟು ಹೌ ಟು ಅಪ್ರೋಚ್ ದ ಪೇಪರ್. ಆ ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದ ಹಾಗೇನೆ, ಬಿಕಾಸ್ ಇಂಗ್ಲೀಷಲ್ಲಿ ಆಲ್ಮೋಸ್ಟ್ 25 ಕ್ವೆಶ್ಚನ್ಸ್ ಔಟ್ ಆಫ್ 90 ಕ್ವೆಶ್ಚನ್ಸ್ ಅಂತ ಹೇಳಿದಾಗ ನಿಮಗೆ ಒಂದು ಎಡ್ಜ್ 100% ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇಫ್ ಯು ಸರ್ಟನ್ಲಿ ಡೂ ವೆಲ್ ಇನ್ ದಿ ಇಂಗ್ಲೀಷ್ ಕಾಂಪೋನೆಂಟ್ ಅಂತ ಹೇಳಿದಾಗ ಅಲ್ಲಿ ಮಿಕ್ಕಿದಲ್ಲೂ ಸಹ ಅಷ್ಟೇ ಚೆನ್ನಾಗಿ ಮಾಡಿ ಇದರಲ್ಲಿ ಒಂದು ಕಟಿಂಗ್ ಎಡ್ಜ್ ಇತ್ತು ಅಂತ ಹೇಳಿದ್ರೆ ಸರ್ಟನ್ಲಿ ನಿಮಗೆ ಹಿಂದೆಟ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಸೊ ಥರೋಲಿ ಯು ಹ್ಯಾವ್ ಟು ಫೋಕಸ್ ಅಪಾನ್ ದ ಇಂಗ್ಲೀಷ್ ಸೆಕ್ಷನ್ ಆ್ಯಂಡ್ ಸಿ ದಟ್ ಯು ಕ್ಲಿಯರ್ ಆಫ್ ದ ಎಕ್ಸಾಮ್. ನಾವು ಇದರಲ್ಲಿ ಕಂಪಲ್ಸರಿಯಾಗಿ ಇರೋವಂಥದ್ದು ಅಂತ ಅಂದರೆ ಗ್ರಾಮ್ಯಾಟಿಕಲ್ ಎರರ್ಸ್ ಕಂಡುಹಿಡಿಯುವಂತಹ ಒಂದು ಎಕ್ಸಸೈಸ್ ಇರ್ಬೋದು, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇಡಿಯಮ್ಸ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಆಲ್ ರೈಟ್, ಚೂಸಿಂಗ್ ಫ್ರಮ್ ದಿ ಆಪ್ಷನ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆ್ಯಂಡ್ ಫೈನಲಿ ದ ಕ್ಲೋಸ್ ಟೆಸ್ಟ್ ಅಂತ ಹೇಳ್ತೀವಿ. ವಿಲ್ ಕಮ್ ಟು ದಟ್ ನಾವು, ಬಿಕಾಸ್ ಸಮ್ ಆಫ್ ಯು ನೀವು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಅಂತಲೂ ಅದನ್ನು ಕರಿತೀವಿ. ಬಟ್ ಅದರ್ವೈಸ್ ಆಲ್ಸೋ ಆ ಟೆಕ್ನಿಕಲ್ ಆಗಿ ವೆನ್ ವಿ ಕಾಲ್ ಇಟ್ ಆಸ್ ಅ ಕ್ಲೋಸ್ ಟೆಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಅದು ಸ್ವಲ್ಪ ಇದೇನು ಹೊಸ ಟರ್ಮ್ ಅಂತ ಅನಿಸ್ಬೋದು. ಸೊ ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್ ಫಾರ್ ಯು. ಓಕೆ, ನಾವು ದಿಸ್ ಸೆಕ್ಷನಲ್ಲಿ ಏನಿದೆ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಆ್ಯಂಡ್ ಇಫ್ ದೇ ಇಟ್ ಈಸ್ ಸ್ಪ್ಲಿಟ್ ಇನ್ ಟು ಸೆವೆರಲ್ ಪಾರ್ಟ್ಸ್. ಓಕೆ, ಸೊ ಎನಿ ಪಾರ್ಟಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತ ಹೇಳಿದ್ರೆ ಯು ಐಡೆಂಟಿಫೈಡ್, ಇಲ್ಲ ಅಂತ ಹೇಳಿದ್ರೆ ನೋ ಎರರ್ ಕೊಡಿ. Now, the mountain lion is one of the slyest and more elusive animals in the woods. ಈಗ ಮೌಂಟೇನ್ ಲಯನ್ ಅಂದರೆ ಪರ್ವತದ ಹುಲಿ, ಸಿಂಹ. ದ ಮೌಂಟೇನ್ ಲಯನ್ ಈಸ್ ಒನ್ ಆಫ್ ದ ಸ್ಲೈಯೆಸ್ಟ್ ಅಂತ ಹೇಳಿದ್ರೆ ಬಹಳ ಸ್ಟ್ರಾಟಜಿಕ್ ಆಗಿ, ಕನ್ನಿಂಗ್ ಆಗಿ, ಒಂಥರ ಹೊಂಚ ಹಾಕ್ಕೊಂಡು ಬಹಳ ಕೇರ್ಫುಲ್ ಆಗಿ, ತುಂಬ ಏನೋ ನುಗ್ಗೋದಂತಲ್ಲ. ಸ್ಲೈ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾಗಿ, ಡೆಲಿಕೇಟ್ ಆಗಿ ಅಬ್ಸರ್ವ್ ಮಾಡಿ ನಿಧಾನವಾಗಿ ಅಟ್ಯಾಕ್ ಮಾಡೋಂಥನ್ನ ಸ್ಲೈ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಆ್ಯಂಡ್ ವೆರಿ ಅಲರ್ಟ್ ಆಲ್ಸೋ. ಸೊ ದ ಮೌಂಟೇನ್ ಲಯನ್ ಈಸ್ ಒನ್ ಆಫ್ ದ ಸ್ಲೈಯೆಸ್ಟ್ ಆ್ಯಂಡ್ ಮೋರ್ ಎಲ್ಯೂಸಿವ್ ಆ್ಯನಿಮಲ್ಸ್ ಇನ್ ದ ವುಡ್ಸ್ ಅಂತ ಹೇಳಿದ್ರೆ ಜಂಗಲ್ ಅಂತ ಹೇಳಿ. ವುಡ್ ಅಂದರೆ ಬರೀ ಸೌದೆ ಅಂತ ಅಲ್ಲ. ವುಡ್ ಆಲ್ಸೋ ಮೀನ್ಸ್ ಅ ಫಾರೆಸ್ಟ್, ಇಟ್ ಆಲ್ಸೋ ಮೀನ್ಸ್ ಅ ಜಂಗಲ್. ಓಕೆ, ಸೊ ದ ಮೌಂಟೇನ್ ಲಯನ್ ಈಸ್ ಒನ್ ಆಫ್ ದ ಸ್ಲೈಯೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಲೈಯೆಸ್ಟ್ ಅಂತ ಅಂದರೆ ಮೋಸ್ಟ್ ಕನ್ನಿಂಗ್ ಅಂತ ಹೇಳಿ. ಮೋಸ್ಟ್ ಅಲರ್ಟ್ ಅಥವಾ ಕನ್ನಿಂಗ್ ಎರಡೂ ಆಗುತ್ತೆ. ಮೋಸ್ಟ್ ಕನ್ನಿಂಗ್ ಆ್ಯಂಡ್ ಇಲ್ಲಿ ಸ್ಲೈಯೆಸ್ಟ್ ಅಂತ ಸೂಪರ್ಲೇಟಿವ್ ಡಿಗ್ರಿ. ಸ್ಲೈಯರ್, ಸ್ಲೈಯೆಸ್ಟ್. ಓಕೆ, ಸೊ ಸ್ಲೈಯೆಸ್ಟ್ ಅನ್ನೋವಾಗ ಸೂಪರ್ಲೇಟಿವ್ ಕೊಟ್ಟಿದ್ದಾರೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಕಂಪ್ಯಾರಿಟಿವ್ ಕೊಟ್ಟಿದ್ದಾರೆ, ಮೋರ್ ಎಲ್ಯೂಸಿವ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಬರ್ತಾ ಇದೆ. ಇಟ್ ಕುಡ್ ಹ್ಯಾವ್ ಬೀನ್ ಒನ್ ಆಫ್ ದ ಸ್ಲೈಯೆಸ್ಟ್ ಆ್ಯಂಡ್ ಮೋಸ್ಟ್ ಎಲ್ಯೂಸಿವ್ ಅಂತ ಬರಬೇಕಿತ್ತು, ಬಿಕಾಸ್ ದಿಸ್ ಈಸ್ ಇನ್ ಸೂಪರ್ಲೇಟಿವ್. ಇಲ್ಲೂ ಸಹ ಮೋಸ್ಟ್ ಅಂತ ಬರಬೇಕಿತ್ತು, ಬಟ್ ದೇ ಹ್ಯಾವ್ ಗಿವನ್ ಮೋರ್. ಸೊ ದ ಎರರ್ ಈಸ್ ಇನ್ ದಿಸ್ ಪಾರ್ಟ್. ಓಕೆ, ಸೊ ಒನ್ ಆಫ್ ದಿ ಸ್ಲೈಯೆಸ್ಟ್ ಆ್ಯಂಡ್ ಮೋರ್ ಅನ್ನೋದ್ರಲ್ಲಿ
ಇದೆ. ಓಕೆ, ಆ್ಯಂಡ್ ಎಲ್ಯೂಸಿವ್ ಅಂತ ಅಂದ್ರೇನು, ಯಾರ ಕೈಗೂ ಬೇಟೆಗೆ ಸಿಗದೆ ಅವಾಯ್ಡ್ ಮಾಡ್ಕೊಂಡು ಎಸ್ಕೇಪ್ ಆಗೋದ್ರಲ್ಲಿ ಚಾಣಾಕ್ಷವಾಗಿ ಇರುವಂಥದ್ದು. ಎಲ್ಯೂಸಿವ್ ಅಂದರೆ ಅವಾಯ್ಡಿಂಗ್ ದ ಟ್ರ್ಯಾಪ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಎಲ್ಯೂಸಿವ್ ಆನಿಮಲ್ ಇನ್ ದ ವುಡ್ಸ್, ಅಂದರೆ ಇನ್ ದ ಫಾರೆಸ್ಟ್. ಸೊ ಇನ್ ದಿಸ್ ದೆರ್ ಈಸ್ ನೋ ಮಿಸ್ಟೇಕ್, ಬಟ್ ಇನ್ ದ ಸೆಕೆಂಡ್ ಪಾರ್ಟ್ ದೆರ್ ಈಸ್ ಅ ಮಿಸ್ಟೇಕ್. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. ಒನ್ ಆಫ್ ದ ಸ್ಲೈಯೆಸ್ಟ್ ಆ್ಯಂಡ್ ಮೋರ್ ಅಂತ ಇದೆ. ಸೊ ದೇರ್ ಈಸ್ ಅ ಮಿಸ್ಟೇಕ್ ಹಿಯರ್. ಐ ಆಮ್ ಟಿಕ್ಕಿಂಗ್ ಇಟ್ ಬಿಕಾಸ್ ಇದು ಎರರ್ ಪೋರ್ಷನ್, ಅದಕ್ಕೆ ನಾನು ಟಿಕ್ ಮಾಡ್ತಾ ಇರೋದು. ಈ ಸೆಂಟೆನ್ಸ್ ಕರೆಕ್ಟ್ ಅಂತ ಅಲ್ಲ. ನೋ ಎರರ್ ಇಸ್ ನಾಟ್ ಅವರ್ ಆಪ್ಷನ್. ದ ಮೌಂಟೇನ್ ಲಯನ್ ಇಸ್ ನಾಟ್ ಅವರ್ ಆಪ್ಷನ್. ದೆನ್ ಎಲ್ಯೂಸಿವ್ ಆನಿಮಲ್ಸ್ ಇನ್ ದ ವುಡ್ಸ್ ಇಸ್ ಆಲ್ಸೋ ನಾಟ್ ಅವರ್ ಆಪ್ಷನ್. ದೇರ್ಫೋರ್ ಅವರ್ ಆಪ್ಷನ್ ಈಸ್ 1, ಅಥವಾ ಅವ್ರು ಎ ಅಂತ ಕೊಟ್ಟಿದ್ರೆ ಎ ಈಸ್ ಅವರ್ ಆಪ್ಷನ್. ಸೊ ಒನ್ ಆಫ್ ದ ಸ್ಲೈಯೆಸ್ಟ್ ಮಿಸ್ಟೇಕ್ ಎಕ್ಸಿಸ್ಟ್ ಇನ್ ದಿಸ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಮೋಸ್ಟ್ ಬರಬೇಕಿತ್ತು. ದೆನ್ ನೆಕ್ಸ್ಟ್ ಒನ್, ಸೆಲೆಕ್ಟ್ ದಿ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸೊ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇರೋವಂಥದ್ದನ್ನು ನೀವು ಟಿಕ್ ಮಾಡಿ. ರೈಟ್ ವರ್ಡನ್ನು ಸ್ಪೆಲ್ಲಿಂಗ್ ಇರೋವಂಥದ್ದನ್ನು ಟಿಕ್ ಮಾಡಿ. ಎನ್ವಿಸಾಜ್ ಅಂತ ಅಂದರೆ ಮುಂದೆ ಆಗೋದನ್ನು ನಾವು ಮೊದಲೇ ಅದರ ಬಗ್ಗೆ ಒಂದು ಕಲ್ಪಿಸ್ಕೊಳ್ಳೋಂಥದ್ದನ್ನು ಎನ್ವಿಸಾಜಿಂಗ್ ಅಂತ ನಾವು ಹೇಳ್ತೇವೆ. ಸೊ ಎನ್ವಿಸಾಜ್ ಸ್ಪೆಲ್ಲಿಂಗ್ ENVISAGE. ಓಕೆ, ಸೊ ಇದು ತಪ್ಪಿದೆ. ದೆನ್ ಸೈಕಾಲಜಿಸ್ಟ್ ಸ್ಪೆಲ್ಲಿಂಗ್ PSYCHOLOGIST, ಇದು ಕರೆಕ್ಟ್ ಇದೆ. ಓಕೆ, ಸೊ ದಿಸ್ ಈಸ್ ದ ರೈಟ್ ಒನ್. ದೆನ್ ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ಏನು, EMERGENCY. ದೆನ್ ಟ್ರಾನ್ಸಿಷನ್ TRANSITION, ಟ್ರಾನ್ಸಿಷನ್. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ದಿಸ್ ಈಸ್ ಆಲ್ಸೋ ರಾಂಗ್. ದ ರೈಟ್ ಸ್ಪೆಲ್ಲಿಂಗ್ is number 2. Okay, so this is the right option. Correctly spelled word is psychologist. The other 3 options are wrong. Next one, select the most appropriate antonym of the given word. So as we have seen, antonym anta helidre opposite of the given word. Overrun anta ide. Overrun anta helidre adu munde andre adanna ಮೀರಿಸ್ಕೊಂಡು ಹೋಗುವಂಥದ್ದು ಅಥವಾ ಅದನ್ನು ಹೊಡ್ಕೊಂಡು ಹೋಗುವಂಥ, ಅದನ್ನು ಮುಳುಗಿಸುವಂಥದ್ದು, ಎನಿಥಿಂಗ್ ದಟ್ ಸರ್ಪಾಸಸ್. ಓಕೆ, ಅದನ್ನು ಮೀರಿ ಹೋಗುವಂಥದ್ದನ್ನು ಓವರ್ ರನ್ನಿಂಗ್ ಅಂತ ನಾವು ಹೇಳ್ತೀವಿ. ಇನ್ನೊಬ್ಬರನ್ನ ಮೀರಿ ಅವ್ರನ್ನ ಮೇ ಬಿ ಲೈಕ್ ಅಟ್ಯಾಕಿಂಗ್, ಎನಿಥಿಂಗ್ ಲೈಕ್ ದಟ್. ಓವರ್ ರನ್ನಿಂಗ್, ಅವ್ರ ಮೇಲೆ ಸ್ಕೋರ್ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಓವರ್ ರನ್ನಿಂಗ್. ಅದರ ಆಪೋಸಿಟ್ ಅವರು ಕೇಳ್ತಾ ಇದ್ದಾರೆ. ನಾವು ಲೆಟ್ ಅಸ್ ಸಿ. ಇನ್ನಂಡೇಟ್ ಅಂತ ಹೇಳಿದ್ರೆ ಓವರ್ಫ್ಲೋ ಆಗೋದು. ಇನ್ನಂಡೇಟಿಂಗ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮುಳುಗಿಸೋದು. ಫ್ಲಡ್ಸ್ ಬಂದಾಗ ಅಂದರೆ ಪ್ರವಾಹ ಬಂದಾಗ ಎಲ್ಲವೂ ಸಹ ಮುಳುಗಿ ಹೋಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇನ್ನಂಡೇಷನ್. ದೆನ್ ಸ್ಟಾರ್ಮ್ ಬಂದಾಗ, ಬಿರುಗಾಳಿ ಬಂದಾಗ ಎಲ್ಲನೂ ಕೊಚ್ಕೊಂಡು ಹೊರಟೋಗತ್ತೆ. ದೆನ್ ಇನ್ವೇಡ್ ಅಂತ ಅಂದರೆ ಅಟ್ಯಾಕಿಂಗ್. ಆಲ್ ರೈಟ್. ಸೊ ಸರೆಂಡರ್ ಅಂತ ಅಂದರೆ ಶರಣಾಗತ ಆಗೋದು. ಸೊ ಇಲ್ಲಿ ಓವರ್ ರನ್ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡಿ ಅವರನ್ನು ನಾವು ಒಂದು ಕ್ಯಾಪ್ಟಿವ್ ಆಗಿ ತಗೊಳ್ಳೋವಂಥದ್ದು, ಅವರನ್ನು ಬೀಟ್ ಮಾಡುವಂಥದ್ದು ಓವರ್ ರನ್ನಿಂಗ್. ಓಕೆ, ಅದರ ಆಪೋಸಿಟ್ ಏನು, ಸರೆಂಡರ್. ಸೊ ಅವರ್ ಆಪ್ಷನ್ ಈಸ್ ದಿಸ್ ಒನ್. ಸರೆಂಡರ್ ಅಂತ ಅಂದರೆ ಏನು, ಅವರನ್ನು ಅವ್ರ ಕೆಳಗೆ ನಾವಿರೋದೇ ಹೊರತು ಅವರನ್ನು ಮೀರಿ ಹೋಗುವಂಥದ್ದಲ್ಲ. ಸೊ ದಟ್ ಈಸ್ ದಿ ಆಪೋಸಿಟ್. ಓವರ್ ರನ್ನಿನ ಆಪೋಸಿಟ್ ಈಸ್ ಸರೆಂಡರ್. ಇನ್ನಂಡೇಟ್ ಅಂತ ಅಂದರೆ ಟು ಡ್ರೌನ್. ಓಕೆ, ಅಂದರೆ ಮುಳುಗಿ ಹೋಗುವಂಥದ್ದು. ಸ್ಟಾರ್ಮ್, ಬಿರುಗಾಳಿ. ಓಕೆ, very very rough violent wind is called as a storm. ವೈಲೆಂಟ್ ವಿಂಡ್. ಇನ್ವೇಡ್ ಅಂತ ಹೇಳಿದ್ರೆ ಟು ಅಟ್ಯಾಕ್. ಸೊ ಇದೆಲ್ಲನೂ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಬರ್ತಾ ಇದೆ. ಈ ಮೂರಕ್ಕೂ ಸಹ ಆಪೋಸಿಟ್ ಇರೋದು ಇದೊಂದೇ. ಸೊ ದಟ್ ಈಸ್ ಅವರ್ ಆನ್ಸರ್. ದೆನ್ select the most appropriate option to fill in the blank. Okay, many people may not find the rewards dash with the time and effort required. ಎಷ್ಟೋ ಸರ್ತಿ ನಾವು ಕೆಲಸ ಮಾಡಿದ್ದ ಮಟ್ಟಕ್ಕೆ ನಮಗೆ ಕೆಲವೊಂದು ಸರ್ತಿ ಒಂದು ರಿವಾರ್ಡ್ಸ್ ಸಿಗೋದಿಲ್ಲ, ಒಂದು ಅಪ್ರಿಸಿಯೇಷನ್ ಸಿಗೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಏನು ಬರಬೇಕು, ಮೆನಿ ಪೀಪಲ್ ಮೇ ನಾಟ್ ಫೈಂಡ್ ದ ರಿವಾರ್ಡ್ಸ್ ಅಂದರೆ ಅವ್ರು ಪಟ್ಟಂಥ ಶ್ರಮಕ್ಕೆ ಅವ್ರಿಗೆ ಬೆಲೆ ಸಿಕ್ಕಿರೋದಿಲ್ಲ ಅಂತ ಅರ್ಥ. ಸೊ ಆ ಶ್ರಮಕ್ಕೆ, ಪಟ್ಟಂಥ ಶ್ರಮಕ್ಕೆ ಅಕಾರ್ಡಿಂಗ್ ಟು ದ ಎಫರ್ಟ್ ಆ್ಯಂಡ್ ದ ಟೈಮ್ ದಟ್ ದೇ ಹ್ಯಾವ್ ಇನ್ವೆಸ್ಟೆಡ್, ದ ರಿವಾರ್ಡ್ಸ್ ದಟ್ ದೇ ಹ್ಯಾವ್ ಗಾಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಇಸ್, ನೋಡೋಣ ಯಾವುದು ಆಪ್ಷನ್ ಅಂತ ಹೇಳಿ. ಇನ್ಸಿಗ್ನಿಫಿಕೆಂಟಾ, gleeful, that means very happy, cautious, very careful, commensurate ಅಂತ ಅಂದರೆ ಅಕಾರ್ಡಿಂಗ್ ಅಂತ ಅಂದ್ರೇನು, ಅದರ ತಕ್ಕ ಹಾಗೆ, ಅದಕ್ಕೆ ತಕ್ಕನ ಹಾಗೆ ಅಂತ ಹೇಳಿ. ಸೊ ಮೆನಿ ಪೀಪಲ್ ಮೇ ನಾಟ್ ಫೈಂಡ್ ದ ರಿವಾರ್ಡ್ಸ್ ಇನ್ಸಿಗ್ನಿಫಿಕೆಂಟ್ ಅಂತ ಬರೋದಿಲ್ಲ. ನಾವು ಹಾಕಿರುವಂಥ ಶ್ರಮಕ್ಕೆ ನಮಗೆ ಫಲ ಸಿಕ್ಕಿಲ್ಲ ಅನ್ನೋದು ಇನ್ಸಿಗ್ನಿಫಿಕೆಂಟ್ ಅಂದರೆ ಅದೇನು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ. ಸೊ ಅದು ಬರೋದಿಲ್ಲ. ಗ್ಲೀಫುಲ್ ಅಂತ ಅಂದರೆ ಜಾಯ್ಫುಲ್. ಸೊ ಅದು ಸಹ ಅಲ್ಲ. ಇನ್ಸಿಗ್ನಿಫಿಕೆಂಟ್ means something not important.
ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ನ ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ಕಾಶಿಯಸ್ ಅಂತ ಅಂದರೆ ಕೇರ್ಫುಲ್. ಕಮೆನ್ಶ್ಯೂರೇಟ್ ಅಂತ ಅಂದರೆ ಅಕಾರ್ಡಿಂಗ್ ಟು ದ ಮೆರಿಟ್. ಓಕೆ, ಸೂಟೇಬಲ್, ಅಕಾರ್ಡಿಂಗ್ ಟು ಅಥವಾ ಸೂಟೇಬಲ್ ಆಗಿ ಇರುವಂಥದ್ದು ಕಮೆನ್ಶ್ಯೂರೇಟ್. ಸೊ ಇಲ್ಲಿ ಮೆನಿ ಪೀಪಲ್ ಮೇ ನಾಟ್ ಫೈಂಡ್ ದ ರಿವಾರ್ಡ್ಸ್ ಕಮೆನ್ಶ್ಯೂರೇಟ್ ಅಂದರೆ ಅಕಾರ್ಡಿಂಗ್ ಟು ದ ಎಫರ್ಟ್ ಆ್ಯಂಡ್ ದ ಟೈಮ್ ದಟ್ ವಿ ಹ್ಯಾವ್ ಪುಟ್ ಅಂತ ಅರ್ಥ. ಸೊ ಕಮೆನ್ಶ್ಯೂರೇಟ್, ಫೋರ್ತ್ ಆಪ್ಷನ್ ಈಸ್ ದ ರೈಟ್ ಒನ್. ಕಮೆನ್ಶ್ಯೂರೇಟ್ ಈಸ್ ರೈಟ್ ಆ್ಯಂಡ್ ಇಟ್ ಈಸ್ ನಾಟ್ ದೀಸ್. ಓಕೆ, ದೆನ್ ಕಮೆನ್ಶ್ಯೂರೇಟ್ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗಲ್ಲ ಅಂತ ಮೀನಿಂಗ್. Now select the most appropriate option to fill in the blank. If we don't reverse course now, will anyone take anything we say about justice and dash with any seriousness for decades to come? ಇದು ಒಂದು ಯಾರು ಹೇಳ್ತಾ ಇರೋಂತಹ ಸ್ಟೇಟ್ಮೆಂಟ್. ಸಪೋಸ್ ನಾವು ಈ ಟೈಮಲ್ಲಿ, ಈ ಕ್ಷಣದಲ್ಲಿ, ಇಫ್ ವಿ ಡೋಂಟ್ ಮೇಕ್ ದ ರೈಟ್ ಚಾಯ್ಸ್ ಅಂತ ಹೇಳಿದ್ರೆ, ಕರೆಕ್ಟ್ ಮಾರ್ಗ ನಾವು ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ವಿಲ್ ಎನಿ ಒನ್ ಟೇಕ್ ಎನಿಥಿಂಗ್ ವಿ ಸೇ, ಇನ್ನು ಮುಂದೆ ಯಾರಾದರೂ ನಾವು ಏನೇ ಹೇಳಿದ್ರು ಏನೇ ಮಾಡಿದ್ರು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರಾ ಅಂತ ಅರ್ಥ. ಸೊ ವಿಲ್ ಎನಿ ಒನ್ ಟೇಕ್ ಎನಿಥಿಂಗ್ ವಿ ಸೇ ಅಬೌಟ್ ಜಸ್ಟಿಸ್, ನಾವು ಜಸ್ಟಿಸ್ ಮತ್ತು ಅಂದರೆ ನ್ಯಾಯ ಧರ್ಮದ ಬಗ್ಗೆ ನಾವೇನಾದರೂ ಮುಂದೆ ಹೇಳಿದಾಗ ಜನ ಅದನ್ನು ಗಂಭೀರವಾಗಿ ತಗೊಳ್ತಾರಾ, ನಾವು ಇವಾಗ ಸರಿ ಹೋಗಲಿಲ್ಲ ಅಂತಂದರೆ ಅಂತ ಅರ್ಥ. ಓಕೆ, ಸೊ ಇಫ್ ವಿ ಡೋಂಟ್ ರಿವರ್ಸ್ ಕೋರ್ಸ್, ನಾವು ಇವಾಗ ಸರಿಯಾದ ಒಂದು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ, ವಿಲ್ ಎನಿ ಒನ್ ಟೇಕ್ ಎನಿಥಿಂಗ್ ವಿ ಸೇ, ನಾವು ಮುಂದೆ ಏನೇ ಹೇಳಿದ್ರು ಯಾವುದ್ರ ಬಗ್ಗೆ, ಜಸ್ಟಿಸ್ ಆ್ಯಂಡ್ ಡ್ಯಾಶ್ ಬಗ್ಗೆ, ವಿಲ್ ಪೀಪಲ್ ಟೇಕ್ ಇಟ್ ಸೀರಿಯಸ್ಲಿ ಅಂತ ಕೇಳ್ತಿರೋದು. ಜಸ್ಟಿಸ್ ಅಂದರೆ ನ್ಯಾಯ ಧರ್ಮ. ಸೊ ಧರ್ಮ ಅಂತ ಹೇಳುವಾಗ ದಯವಿಟ್ಟು ಅದನ್ನು ಡೋಂಟ್ ಗಿವ್ ಇಟ್ ರಿಲಿಜಿಯಸ್ ಮೀನಿಂಗ್. ಓಕೆ, ಸೊ ಧರ್ಮ ಅನ್ನೋದು ನ್ಯಾಯ ಧರ್ಮ ಅಂತ ನಾವು ಹೇಳೋದು. ಇಟ್ ಈಸ್ ನೋವೇರ್ ಕನೆಕ್ಟೆಡ್ ಟು ಎನಿ ರಿಲಿಜನ್. ಆಲ್ ರೈಟ್, ಸೊ ದೇರ್ಫೋರ್ ನ್ಯಾಯ ಧರ್ಮ, ಆ ಧರ್ಮ ಅಂತ ಹೇಳಿದಾಗ ರೈಷಿಯಸ್ನೆಸ್ ಅಂತ ಹೇಳಿದ್ರೆ ಧರ್ಮದ ಹಾದಿಯಲ್ಲಿ ನಡೆಯುವಂಥದ್ದನ್ನು ವಿ ಕಾಲ್ ಇಟ್ ಅಂದರೆ ರೈಷಿಯಸ್ ಪಾತ್ಸ್ ಅಂತ ನಾವು ಹೇಳ್ತೀವಿ. ಒಳ್ಳೆಯ ಮಾರ್ಗ, ನ್ಯಾಯಯುತವಾದ ಮಾರ್ಗವನ್ನು ವಿ ಕಾಲ್ ಇಟ್ ಆಸ್ ದ ಪಾತ್ ಆಫ್ ರೈಷಿಯಸ್ನೆಸ್. ಓಕೆ, ಬೀಯಿಂಗ್ ರೈಟ್, ಬೀಯಿಂಗ್ ಮಾರಲಿ ರೈಟ್ ಇಸ್ ಕಾಲ್ಡ್ ಆಸ್ ರೈಷಿಯಸ್ನೆಸ್, ನಥಿಂಗ್ ಟು ಡೂ ವಿತ್ ರಿಲಿಜನ್. ಓಕೆ, ದೆನ್ ಸೊ ಹಾಗಾಗಿ ಜಸ್ಟಿಸ್ ಆ್ಯಂಡ್ ರೈಷಿಯಸ್ನೆಸ್ ಕರೆಕ್ಟಾ. ಮೀಡಿಯೇಷನ್ ಅಂತಂದ್ರೇನು, ಬೀಯಿಂಗ್ ಆ್ಯನ್ ಏಜೆಂಟ್, ಮಿಡಲ್ ಮ್ಯಾನ್, ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಅ ಮೀಡಿಯೇಟರ್. ವಿಕೆಡ್ನೆಸ್ ಅಂತ ಅಂದರೆ ಕ್ರೂಯಲ್ಟಿ, ಕೆಟ್ಟತನ. ಡಿಸಾನೆಸ್ಟಿ ಅಂದರೆ ನಾಟ್ ಬೀಯಿಂಗ್ ಆನೆಸ್ಟ್. ಸೊ ಡಿಸಾನೆಸ್ಟ್ ಅಂತ ಅಂದರೆ ಬೀಯಿಂಗ್ ಟ್ರೂತ್ಫುಲ್, ಅಸತ್ಯವಾಗಿ ಇರುವಂಥದ್ದು. ಸೊ ಇಲ್ಲಿ ನ್ಯಾಯ ಧರ್ಮ ಅಂತ ಹೇಳಿದಾಗ ನಾವು ಜಸ್ಟಿಸ್ ಆ್ಯಂಡ್ ರೈಷಿಯಸ್ನೆಸ್ ಬಗ್ಗೆ ಮಾತಾಡಿದ್ರೆ, ಇವಾಗ ನಾವು ಸರಿಯಾಗಿ ಅದರ ಬಗ್ಗೆ ಡಿಸಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ನೋ ಬಡಿ ವಿಲ್ ಬಿಲೀವ್ ಅಸ್ ಇನ್ ದ ಡೆಕೇಡ್ಸ್ ಟು ಕಮ್ ಅಂತ ಅಂದರೆ ಮುಂದಿನ ಡೆಕೇಡ್ ಈಸ್ 10 years ಈಸ್ ಈಕ್ವಲ್ ಟು 1 decade. ಓಕೆ, ಸೊ ಮುಂದೆ ಬರುವ ಕಾಲದಲ್ಲಿ ನೋ ಬಡಿ ವಿಲ್ ಟ್ರಸ್ಟ್ ಅಸ್ ಅಂತ ಅರ್ಥ. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್, ಆ್ಯಂಡ್ ದೇರ್ಫೋರ್ ಆಪ್ಷನ್ 1 ಈಸ್ correct. Okay, then select the most appropriate meaning of the underlined idiom in the given sentence. So idiom anta nodidaga we know that it has got a deeper meaning. Idiom anta helidre deeper and okay, a more serious meaning iruvanthaddu. So deeper meaning is called as an idiom. He is foaming at the mouth about the committee's decision. So al idiom ಏನು ಆಗ್ತಿದೆ ಅಂದರೆ, he is foaming at the mouth at the committee's decision ಅಂದರೆ ಅವನಿಗೆ ಅಂದರೆ ನೊರೆ ಬರ್ತಿದೆ ಬಾಯಲ್ಲಿ ಅಂತ ಹೇಳಿ ಯಾವಾಗ ಲಿಸ್ನಿಂಗ್ ಟು ದ ಕಮಿಟೀಸ್ ಡಿಸಿಷನ್, ಅಲ್ಲಿ ಸಭೆಯ ಒಂದು ನಿರ್ಧಾರವನ್ನು ಕೇಳಿ ಅವನಿಗೆ ಎಷ್ಟು ಸಿಟ್ಟು ಬರ್ತಿದೆ ಅಂತ ಹೇಳಿದ್ರೆ, he is foaming at the mouth ಅಂತಂದ್ರೇನು, ಅಲ್ಲಿ ಅವನಿಗೆ ನೊರೆ ಕಾಣಿಸ್ಕೊಳ್ತಾ ಇದೆ, ನಿಜವಾಗ್ಲೂ ನೊರೆ ಕಾಣಿಸ್ಕೊಳ್ಳೋದು ಅಲ್ಲ, ಬಟ್ ದೆನ್ ಹಿ ಸೋ ಆಂಗ್ರಿ ದಟ್ ಹಿ ಸಪ್ರೆಸಿಂಗ್ ಹಿಮ್ಸೆಲ್ಫ್ ಅಂತ ಅರ್ಥ. ಟು ಬಿ ಎನ್ರೇಜ್ಡ್ ಆ್ಯಂಡ್ ಶೋ ಇಟ್ ಅಂದರೆ ಅದು ಕೋಪ ಬರ್ತಾ ಇರೋದನ್ನು ತೋರಿಸೋದು. ಎನ್ರೇಜ್ಡ್ ಅಂದರೆ ಟು ಬಿ ಆಂಗ್ರಿ, ವೆರಿ ಆಂಗ್ರಿ ಇಸ್ ಕಾಲ್ಡ್ ಟು ಬಿ ಎನ್ರೇಜ್ಡ್. ಓಕೆ, ಅದನ್ನು ತೋರಿಸೋವಂಥ ವಿಧಾನ. ಟು ಕಾಸ್ ಡ್ಯಾಮೇಜ್ ಟು ಸಮ್ ಒನ್, ಇನ್ನೊಬ್ಬರಿಗೆ ತೊಂದರೆ ಕೊಡೋವಂಥದ್ದನ್ನು ಡು ವಿ ಕಾಲ್ ಇಟ್ ಆಸ್ ಫೋಮಿಂಗ್ ಇನ್ ಅಟ್ ದ ಮೌತ್. ಟು ನಾಟ್ ರೆಕಗ್ನೈಸ್ ಸಮಥಿಂಗ್ ಗುಡ್ ಅಂದರೆ ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಲೆಕ್ಕ ಮಾಡದೇ ಇರೋವಂಥದ್ದನ್ನು ಫೋಮಿಂಗ್ ಅಟ್ ದ ಮೌತ್ ಕೇಳ್ತೀವ.
ಅಥವಾ ಟು ಬಿ ಅಪ್ಸೆಟ್ ಅಬೌಟ್ ಸಮಥಿಂಗ್ ದಟ್ ಹ್ಯಾಪನ್ ಇನ್ ದ ಪಾಸ್ಟ್ ಅಂದರೆ ಏನು, ಹಳೇದು ಯಾವುದೋ ನೆನೆಸ್ಕೊಂಡು ಅದ್ರ ಬಗ್ಗೆ ಮಾತಾಡೋದನ್ನು ಫೋಮಿಂಗ್ ಅಟ್ ದ ಮೌತ್ ಅಂತೀವ? ನೋ. ಸೊ ಫೋಮಿಂಗ್ ಅಟ್ ದ ಮೌತ್ ಮೀನ್ಸ್ ವಾಟ್? ವೇರ್ ಯು ಆರ್ ವೆರಿ ಆ್ಯಂಗ್ರಿ ಆ್ಯಂಡ್ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಇಟ್, ದಟ್ ಈಸ್ ದ ಮೀನಿಂಗ್. ಓಕೆ, ಸೊ ಫೋಮಿಂಗ್ ಅಟ್ ದ ಮೌತ್ ಅಂತ ಹೇಳಿದ್ರೆ ಸಿಟ್ಟು ಬರ್ತಿದೆ ಆ್ಯಂಡ್ ಯುವರ್ ಮೌತ್ ಈಸ್ ಗೆಟಿಂಗ್ ಫೋಮ್ಡ್ ಅಂತ ಅಂದರೆ ನೊರೆ ಕಾಣಿಸ್ಕೊಳ್ಳೋ ಅಂಥದ್ದು. ಸೊ ಇಟ್ ಡಸಂಟ್ ಹ್ಯಾಪನ್ ಇನ್ ರಿಯಾಲಿಟಿ, ಬಟ್ ದಟ್ ಈಸ್ ದ idiomatic understanding. Okay, then select the correctly spelt word. So which is the right spelling in this one, and what is the meaning? Distract ಅಂತ ಹೇಳಿದ್ದಾರೆ. ಡಿಸ್ಟ್ರಾಕ್ಟ್ ಅಂದರೆ ಡೈವರ್ಟ್ ಆಗುವಂಥದ್ದು, ಫೋಕಸ್, ಅಟೆನ್ಷನ್ ಇಲ್ಲದೆ ಬೇರೆ ಬೇರೆ ಕಡೆ ಮನಸ್ಸು ಚಂಚಲ ಆಗೋದನ್ನು ವಿ ಕಾಲ್ ಇಟ್ ಆಸ್ ಡಿಸ್ಟ್ರಾಕ್ಷನ್. ಓಕೆ, ಸೊ ವೇರ್ ಯರ್ ಕಾನ್ಸಂಟ್ರೇಷನ್ is getting deviated is called as distraction. Now the right spelling for that is distract. So ಇದು ಎಲ್ಲಿದೆ? It is not this one because one s is extra here. ಇದು ತಪ್ಪು because ಇಲ್ಲಿ ಐ ಬರಬೇಕು, ಇ ಬಂದಿದೆ ಆ್ಯಂಡ್ ಇಲ್ಲಿ ತಪ್ಪಿದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ರೈಟ್. ಸೊ ಡಿಸ್ಟ್ರಾಕ್ಟ್, ದಿಸ್ ಇಸ್ ಕರೆಕ್ಟ್. ಇಲ್ಲೇನು ತಪ್ಪಿದೆ? ಈಗ ಆರ್ ಈ ಕಡೆ ಹೋಗಬೇಕು, ಎ ಆ ಕಡೆ ಹೋಗಬೇಕು. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ದ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಒನ್, ದ ರೈಟ್ ಸ್ಪೆಲ್ಲಿಂಗ್ ಫಾರ್ ದ ವರ್ಡ್ ಡಿಸ್ಟ್ರಾಕ್ಟ್. ದೆನ್ select the most appropriate synonym of the given word. So synonym ಅಂತ ಹೇಳಿದ್ರೆ the direct or the equal meaning of the word. ಡೈರೆಕ್ಟ್ ಆಗಿರುವಂಥದ್ದು, ನೋ idiomatic ಸಿಂಬಲ್ ಅಲ್ಲ ಅದು. ಸೊ ನೇರವಾದ ಮೀನಿಂಗ್ ಇರುವಂಥದ್ದು. ಪ್ರೋಬ್. ಸೊ ಪ್ರೋಬ್ ಅಂತ ಹೇಳಿದ್ರೇನು? ಆಳವಾಗಿ ಒಂದು ಸಂಶೋಧನೆ ಮಾಡೋವಂಥದ್ದನ್ನು, ಏನಾದರೂ ಒಂದು ವಿಷಯ ಇತ್ತು ಅಂತ ಅಂದರೆ ಅದರ ಆಳಕ್ಕೆ ಇಳಿದು ಅದರ ಒಂದು ಕಂಪ್ಲೀಟ್ ಇದನ್ನು ನಾವು ತಗೊಳ್ಳೋವಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಪ್ರೋಬಿಂಗ್, ಡಿಗ್ಗಿಂಗ್ ಡೀಪ್ ಇಂಟು ಸಮಥಿಂಗ್, ಸಮ್ ಇಶ್ಯೂ ಆರ್ ಸಮಥಿಂಗ್. ನಮಗೇನೋ ಒಂದು ಕಂಪ್ಲೀಟಾಗಿ ಒಂದು ಪಿಕ್ಚರ್ ಸಿಗಬೇಕು ಅಂತ ಹೇಳಿದ್ರೆ ವಿ ಪ್ರೋಬ್ ಡೀಪ್ ಇಂಟು ಇಟ್, ಅಂದರೆ ಆಳವಾದ ಸಂಶೋಧನೆಯನ್ನು ವಿ ಕಾಲ್ ಇಟ್ ಆಸ್ ಪ್ರೋಬಿಂಗ್. ಓಕೆ, ಸೊ ಫಸ್ಟ್ ಒನ್ ಸರ್ಚ್ ಅಂದರೆ ಹುಡುಕಾಟ ಮಾಡೋವಂಥದ್ದು. ಮೋಟಿವೇಟ್ ಅಂತ ಹೇಳಿದ್ರೆ ಟು ಎನ್ಕರೇಜ್. ಸರ್ಚ್ ಅಂತ ಅಂದರೆ ಅಗೇನ್ ಸೊ ಟು that means to make a deep finding. Okay, so to deep finding, deep research. ಓಕೆ, ಇನ್ವೈಟ್ ಅಂತ ಅಂದರೆ ಟು ಯಾರನ್ನಾದರೂ ಆಹ್ವಾನ ಮಾಡೋವಂಥದ್ದು, ಟು ವೆಲ್ಕಮ್ ಸಂಬಡಿ. ಪುಷ್ ಅಂದರೆ ತಳ್ಳೋವಂಥದ್ದು. ಸೊ ಇಲ್ಲಿ ಪ್ರೋಬ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎನ್ಕರೇಜ್, ಇಟ್ ಈಸ್ ನಾಟ್ ಟು ಇನ್ವೈಟ್, ಇಟ್ ಈಸ್ ನಾಟ್ ಟು ಪುಷ್, ಬಟ್ ಟು ಸರ್ಚ್. ರಿಸರ್ಚ್ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಪ್ರೋಬ್. ಸೊ therefore the option is number 1. Okay, then next one, select the option that will improve the underlined part of the sentence. In case no improvement is needed, select no improvement required. ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಬೇಕು ಅಂತ ಹೇಳಿದ್ರೆ ಟು ಮೇಕ್ ದ ಸೆಂಟೆನ್ಸ್ ಬೆಟರ್, ಅಂದರೆ ಇರೋ ಸೆಂಟೆನ್ಸೇ ಚೆನ್ನಾಗಿದೆ ಅಂತ ಅಂದರೆ ಡೋಂಟ್ ಡೂ ಎನಿ ಚೇಂಜಸ್. ಸಪೋಸ್ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ತಗೊಂಡು ಇನ್ನೂ ಆಚೆ ಸೆಂಟೆನ್ಸನ್ನು ಇಫ್ ಯು ಕ್ಯಾನ್ ಇಂಪ್ರೂವ್ ಅಂತ ಹೇಳಿದ್ರೆ ಎಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತೀರಾ ನೀವು? ಯು ಆರ್ ಲುಕಿಂಗ್ ಸೋ ಪ್ರಿಟಿ ಆನ್ ದೀಸ್ ಬ್ಲ್ಯಾಕ್ ಔಟ್ಫಿಟ್ ಅಂತ ಇದೆ. ನೀನು ಈ ಬ್ಲ್ಯಾಕ್ ಔಟ್ಫಿಟ್ ಅಂದರೆ ಡ್ರೆಸ್. ಓಕೆ, ಸೊ therefore ಯು ಆರ್ ಲುಕಿಂಗ್ ಸೋ ಪ್ರಿಟಿ ಅಂದರೆ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. ಯು ಆರ್ ಲುಕಿಂಗ್ ಸೋ ಪ್ರಿಟಿ ಮೀನ್ಸ್ ಯು ಆರ್ ಲುಕಿಂಗ್ ವೆರಿ ಪ್ರಿಟಿ ಆನ್ ದೀಸ್ ಬ್ಲ್ಯಾಕ್ ಔಟ್ಫಿಟ್. ಸೊ ಈ ಬ್ಲ್ಯಾಕ್ ಔಟ್ಫಿಟ್ ಮೇಲೆ ನೀ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅರ್ಥನಾ? ಈ ಬ್ಲ್ಯಾಕ್ ಔಟ್ಫಿಟ್ ಅಲ್ಲಿ ಚೆನ್ನಾಗಿ ಕಾಣ್ತಿದೆಯಾ ಅಂತ ಅರ್ಥನಾ? ಸೊ therefore the preposition on is not suitable there. We have to replace it with you look so pretty in this. Okay, it is not these, in this. ದೀಸ್ ಅಂತ ಅಂದರೆ ಬಹುವಚನ. ಎಷ್ಟೊಂದು ಔಟ್ಫಿಟ್ಸ್ ಹಾಕ್ಕೊಂಡಿದ್ದೀವಿ, ಬಟ್ಟೆಗಳು ಹಾಕ್ಕೊಂಡಿದ್ದೀವಿ ಅಂತಲ್ಲ. ಇನ್ ದಿಸ್ ಅಂದರೆ ಒನ್ ಔಟ್ಫಿಟ್, ಒನ್ ದ ಕ್ಲೋದಿಂಗ್ ದಟ್ ಯು ಆರ್ ವೇರಿಂಗ್. ಓಕೆ, ಸೊ ಯು ಆರ್ ಲುಕಿಂಗ್ ಸೋ ಪ್ರಿಟಿ ಇನ್ ದಿಸ್ ಬ್ಲ್ಯಾಕ್ ಔಟ್ಫಿಟ್. ಸೊ ಪ್ರಿಟಿ ಇನ್ ದಿಸ್ ಬ್ಲ್ಯಾಕ್ ಔಟ್ಫಿಟ್. ಅಕಸ್ಮಾತ್ ಇಫ್ ಯು ವಾಂಟ್ ಟು ಚೇಂಜ್ ದ ಸೆಂಟೆನ್ಸ್ ಅಂದರೆ ದ ಎರರ್ ಈಸ್ ಇನ್ ದಿಸ್ ಪಾರ್ಟ್, ಸೊ ರೀಪ್ಲೇಸ್ ದಿಸ್ ವಿತ್ ದಿಸ್ ಸೆಂಟೆನ್ಸ್. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಬರಲ್ಲ ಬಿಕಾಸ್ ಇಂಪ್ರೂವ್ಮೆಂಟ್ ಬೇಕು. ಪ್ರೆಟಿಯರ್ ಇನ್ ದಿಸ್ ಬರಲ್ಲ ಬಿಕಾಸ್ if you use prettier you need something else, so this is also not relevant. Prettiest anta helidre of all the costumes anta iddidre prettiest bartittu, but here we are talking only about one thing, that is one black outfit, and therefore the right option is number 1. In this black outfit means only one outfit. Select the most appropriate option to fill in the blank. So illi again fill in the blank with the right option.
ಹಿ ಈಸ್ ದ ಪೇಷಂಟ್ ಡ್ಯಾಶ್ ಕಾಲ್ಡ್ ಯು ಇನ್ ದ ಮಾರ್ನಿಂಗ್ ಅಂದರೆ ನಿಮ್ಮನ್ನು ಕಾಲ್ ಮಾಡಿದಂತಹ ಪೇಷಂಟ್ ಇವರೇ ಅಂತ ಅರ್ಥ. ಸೊ ಹಿ ಈಸ್ ದ ಪೇಷಂಟ್ ಡ್ಯಾಶ್ ಕಾಲ್ಡ್ ಯು ಇನ್ ದ ಮಾರ್ನಿಂಗ್. ಓಕೆ, ವಿಚ್ ಅಂತ ಹೇಳುವಾಗ ಯಾವುದು, ಅದೊಂದು ವಸ್ತುಗೆ ಬಳಸ್ತೀವಿ. ವಿಚ್ ಈಸ್ ದ ಡ್ರೆಸ್ ಯು ಆರ್ ಗೋಯಿಂಗ್ ಟು ವೇರ್, ವಿಚ್ ಈಸ್ ದ ಬುಕ್ ದಟ್ ಯು ಆರ್ ಗೋಯಿಂಗ್ ಟು ರೀಡ್. ಸೊ ವಿಚ್ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಅ ಥಿಂಗ್, ಓಕೆ, ಆರ್ ಅ ಪ್ಲೇಸ್. ಸೊ ವಿಚ್ ಈಸ್ ಅ ಪ್ಲೇಸ್ ದಟ್ ಯು ಆರ್ ಗೋಯಿಂಗ್ ಟು ಅಂತ ಹೇಳಿ. ಸೊ ಥಿಂಗ್ ಅಥವಾ ಪ್ಲೇಸ್ ಅಂಥದಕ್ಕೆ ವಿ ಯೂಸ್ ವಿಚ್. ಹೂಮ್ ಅಂತ ಅಂದರೆ ಯಾರಿಗೆ, ಓಕೆ, ಅಡ್ರೆಸ್ ಟು ಹೂಮ್ ಅಂತ ಹೇಳಿದಾಗ ಟು ಅಂದರೆ ಯಾರಿಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಹೂಮ್ ಅಂತ ಹೇಳಿ. ಹೂ ಅಂದರೆ ಯಾರು ಅಂತ ಅರ್ಥ, ದ್ಯಾಟ್ ಅಂದರೆ ಅದು ಅಂತ ಅರ್ಥ. ಓಕೆ, ಸೊ ಹೂಮ್ ಅಂತ ಹೇಳಿದ್ರೆ ಯಾರಿಗೆ, ಬಿಕಾಸ್ ಅದ್ರ ಈಕ್ವಲೆಂಟ್ ಇನ್ ಮತ್ತೆ ಇಂಗ್ಲೀಷಲ್ಲಿ ನಂಗೆ ಬರಲ್ಲ. ಹೂಮ್ ಅಂತ ಹೇಳಿದ್ರೆ ಹೌ ಡು ಯು ಪುಟ್ ಇಟ್ ಇನ್ ಇಂಗ್ಲೀಷ್, ಓಕೆ. ಸೊ ಹೂಮ್ ಅಂತ ಹೇಳಿದಾಗ ಟು ಹೂ ಅಂತ ಹೇಳಿ. ಸೊ ಹೂ ಅಂದರೆ ಯಾರು ಅಂತ ಹೇಳಿ. ದೆನ್ ದ್ಯಾಟ್ ಅಂದರೆ ಇಟ್ ಈಸ್ ಅದು. ಓಕೆ, ನಾ ಹಿ ಈಸ್ ಅ ಪೇಷಂಟ್ ವಿಚ್ ಕಾಲ್ಡ್ ಯು ಇನ್ ದ ಮಾರ್ನಿಂಗ್ ಬರುತ್ತಾ? ಇದೇ ನಿನ್ನ ಬೆಳಿಗ್ಗೆ ಕಾಲ್ ಮಾಡಿದಂಥ ಪ್ರಾಣಿ ಅಂತ ಹೇಳೋಕ್ಕಾಗತ್ತಾ? ನೋ. ಸೊ ವಿಚ್ ಈಸ್ ರಾಂಗ್. ಹೂಮ್ ಯಾರಿಗೆ, ಇದೇ ಯಾರಿಗೆ ಕಾಲ್ ಮಾಡಿದ್ದು ಅಂತ ಹೇಳಿದಾಗ ಅದು ಸಹ it is not in the right format. He is the patient who called you in the morning. ನಿಮ್ಮನ್ನು ಕಾಲ್ ಮಾಡಿದಂತಹ ಪೇಷಂಟ್ ಇವರೇ. ಯಾರು ನಿಮ್ಮನ್ನು ಕಾಲ್ ಮಾಡಿದ್ರು ಬೆಳಿಗ್ಗೆ, ಯಾರು ಬೆಳಿಗ್ಗೆ ನಿಮ್ಮನ್ನು ಕಾಲ್ ಮಾಡಿದವರು ಅವ್ರು ಇವರೇ ಅಂತ ಅಂದರೆ. ಸೊ therefore who is the answer, this is the right one. ದಟ್ ಬರಲ್ಲ. ಓಕೆ, ನಿಮ್ಮನ್ನು ಕಾಲ್ ಮಾಡಿದಂಥ ಇದು ವಿಚ್ ದಟ್ ಅಂತ ಹೇಳಿ ಜೀವಂತವಾಗಿರೋ ವ್ಯಕ್ತಿಗಳಿಗೆ ವಿ ಡೋಂಟ್ ಯೂಸ್ ಇಟ್. ಸೊ therefore the right option is number 3, the patient who called you in the morning. Then the following sentence has been divided into parts. One of them may contain an error. Select the part that contains the error from the given options, and if you don't find any error, mark no error. So as it is, like if you find an error, change that one and give the right option if an error is there. If there is no error, give no error. They finally did what we advised them to do before the final match. Andre they finally did ವಾಟ್ ವಿ ಅಡ್ವೈಸ್, ಅವ್ರು ಏನು ಮಾಡಿದರು. ದೇ ಫೈನಲಿ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಆಫ್ ಡೂ ಈಸ್ ಡಿಡ್. ಓಕೆ, ಅವ್ರು ಏನು ಮಾಡಿದ್ರು, ನಾವೇನು ಅಡ್ವೈಸ್ ಮಾಡಿದೆವೋ ಅದನ್ನೇ ಅವರು ಮಾಡಿದ್ರು ಫೈನಲ್ ಮ್ಯಾಚಲ್ಲಿ. ಸೊ ಹಾಗಾಗಿ ದೇ ಫೈನಲಿ ಡಿಡ್ ಪಾಸ್ಟ್ ಟೆನ್ಸ್. ಓಕೆ, ಅವ್ರು ಏನು ಮಾಡಿದ್ರು, ವಾಟ್ ವಿ ಸೆಡ್, ವಾಟ್ ವಿ ಅಡ್ವೈಸ್ಡ್. ಸೊ ಎರಡೂ ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಸೊ ಇನ್ ಅ ಸೆಂಟೆನ್ಸ್ ಹೌ ಮೆನಿ ಎವರ್ ವರ್ಬ್ಸ್ ಆರ್ ದೇರ್, ಅದೆಲ್ಲನೂ ಸಹ ಒಂದೇ ಟೆನ್ಸಲ್ಲಿ ಇರಬೇಕು. ಒನ್ ಪಾಸ್ಟ್ ಒನ್ ಪ್ರೆಸೆಂಟಲ್ಲಿ ಇರಬಾರ್ದು. ಸೊ ಡಿಡ್ ಅಂತ ಇತ್ತು ಅಂದರೆ ಈವನ್ ವೆನ್ ಯು ಸ್ಪೀಕ್ ಯು ಸಿ ದೇ ಫೈನಲಿ ಡಿಡ್ ವಾಟ್ ವಿ ಅಡ್ವೈಸ್ಡ್ ದೆಮ್ ಟು ಡೂ ಬಿಫೋರ್ ದ ಫೈನಲ್ ಮ್ಯಾಚ್ ಅಂತ ಇದೆ. ಸೊ therefore did is a past tense of do, advised is a past tense of advise. Okay, so ಇಲ್ಲಿ ಸಿ ಅಲ್ಲ ಎಸ್ ಬರಬೇಕು. Advised them to do before the final match. Okay, so where is the mistake? The mistake is in this part. Andre this part alli there is an error. So you can tick this as the option where there is the area has to be corrected. So before the final match ali there is no mistake, it is correct. Then they finally did what anodu saha correct ide, no error. Andre eno the sentence is not suitable for us, it's not the option. So hagagi mistake iruantadu we advise them anodralli the phrase enu correct alla, therefore we are identifying that one, adu change agbekagide. Then select the option that can be used as a one word substitution for the given group of words. So now ಇಲ್ಲಿ ಎಷ್ಟೋ ಒಂದು ಗ್ರೂಪ್ ಆಫ್ ವರ್ಡ್ಸ್ ಇದೆ, ಅದೆಲ್ಲಕ್ಕೂ ಸೇರಿ ಒಂದೇ ಒಂದನ್ನು ನಾವು ಕೊಡ್ತೀವಿ ಅಂತಂದರೆ ವಿಚ್ ಈಸ್ ದ ಒನ್ ದಟ್ ಯು ವಿಲ್ ಬಿ ಚೂಸಿಂಗ್ ಔಟ್ ಆಫ್ ದೀಸ್ 4 ಆಪ್ಷನ್ಸ್. ನಾವು ಮೇಡ್ ಇನ್ ಇಮಿಟೇಷನ್ ಸೊ ಆಸ್ ಟು ಬಿ ಪಾಸ್ಡ್ ಆಫ್ ಫ್ರಾಡ್ಯುಲೆಂಟ್ಲಿ ಆಸ್ ಜೆನ್ಯುವೆನ್. ಅಂದರೆ ಯಾವುದನ್ನಾದರೂ ಸರಿ ಒಂದು ಜೆನ್ಯುವೆನ್ ಅಂತ ಹೇಳಿಬಿಟ್ಟು ಮೋಸ ಮಾಡಿ ಅದರ ಕಾಪಿನ ತೆಗೆದು ಹಾಗೆ ಜೆನ್ಯುವೆನ್ ಅಂತ ಹೇಳಿ ಕೊಟ್ಟುಬಿಡುವಂಥದ್ದು ಫ್ರಾಡ್ಯುಲೆಂಟ್.
ಫ್ರಾಡ್ಯುಲೆಂಟ್ ಅಂದರೆ ಮೋಸದಿಂದ, ಫ್ರಾಡ್ ಅಂತ ಹೇಳಿದ್ರೆ ಮೋಸ. ಓಕೆ, ಸೊ ಒಂದು ಡ್ಯೂಪ್ಲಿಕೇಟನ್ನು ತಗೊಂಡು ಅದು ಜೆನ್ಯುವೆನ್ ಅಂತ ಹೇಳಿ ಕೊಟ್ಬಿಡೋ ಅಂಥದ್ದು ಬೈ ಮೋಸದ ಮೆಥಡಿಂದ, ಬೈ ಫ್ರಾಡ್ಯುಲೆಂಟ್ ಮೆಷರ್ಸ್. ಸೊ ಮೇಡ್ ಇನ್ ಇಮಿಟೇಷನ್, ಇಮಿಟೇಷನ್ ಮೀನ್ಸ್ ಇಟ್ಸ್ ಅ ಕಾಪಿ, ನಕಲಿ, ಇಮಿಟೇಟಿಂಗ್ ಈಸ್ ನಕಲಿ. ಸೊ ಆಸ್ ಟು ಬಿ ಪಾಸ್ಡ್ ಆಫ್ ಅಂದರೆ ಕೊಟ್ಬಿಡೋ ಅಂಥದ್ದು, ಪಾಸ್ಡ್ ಆಫ್. ಫ್ರಾಡ್ಯುಲೆಂಟ್ಲಿ ಮೀನ್ಸ್ ವಾಟ್? ಬೈ ಮೀನ್ಸ್ ಆಫ್ ಚೀಟಿಂಗ್. ಓಕೆ, ಫ್ರಾಡ್ ದಟ್ ಈಸ್ ಚೀಟಿಂಗ್. ಓಕೆ, ದೆನ್ ಆಸ್ ಜೆನ್ಯುವೆನ್ ಅಂದರೆ ಒಳ್ಳೆಯದು ಅಂತ ಹೇಳಿ ಅದನ್ನು ಕ್ಲಿಯರ್ ಮಾಡೋವಂಥದ್ದು. ನಾವು ಅದನ್ನೇನಂತೀವಿ, ನಾವು ಆ ಕಾಪಿ ಮಾಡಿರೋ ಅಂಥದ್ದನ್ನು ಜೆನ್ಯುವೆನ್ ಅಂತ ಹೇಳಿ ಕೊಟ್ಬಿಡೋದಕ್ಕೆ ನಾವೇನು ಹೇಳ್ತೀವಿ? ಕೌಂಟರ್ಫೀಟ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ಡ್ಯೂಪ್ಲಿಕೇಟ್. ಸೊ ಕೌಂಟರ್ಫೀಟ್ ನೋಟ್ಸ್ ಅಂತ ಹೇಳ್ತೀವಿ, ಕೌಂಟರ್ಫೀಟ್ ಕಾಯಿನ್ಸ್ ಅಂತ ಹೇಳ್ತೀವಿ. ಅಂದರೆ ಕೌಂಟರ್ಫೀಟ್ ಮೀನ್ಸ್ ನಾಟ್ ಒರಿಜಿನಲ್, ನಾಟ್ ಜೆನ್ಯುವೆನ್ ಬಟ್ ಡ್ಯೂಪ್ಲಿಕೇಟ್. ಸ್ಟಾಂಚ್ ಅಂತ ಹೇಳಿದ್ರೆ ಬಹಳ ಲಾಯಲ್, ಓಕೆ, ಬಹಳ ಸ್ಟ್ರಿಕ್ಟ್, ಬಹಳ ಫರ್ಮ್ ಆಗಿರೋ ಅಂಥವ್ರನ್ನ ನಾವು ಸ್ಟಾಂಚ್ ಅಂತ ಹೇಳ್ತೀವಿ. ಅಥೆಂಟಿಕ್ ಅಂತ ಅಂದರೆ ಜೆನ್ಯುವೆನ್, ಒರಿಜಿನಲ್. ಅಥೆಂಟಿಕ್ ಅಂದರೆ ಕರೆಕ್ಟ್ ಆಗಿರೋವಂಥದ್ದು. ಡೆಲಿಬರೇಟ್ ಅಂತ ಹೇಳಂದರೆ ಪರ್ಪಸ್ಫುಲ್ಲಿ, ಅಂದರೆ ಬೇಕಂತ. ದಟ್ ಈಸ್ ದ ಮೀನಿಂಗ್ ಆಫ್ ಡೆಲಿಬರೇಟ್. ನಾವು ಯಾವುದನ್ನು ನಾವು ಇಲ್ಲಿ ತಗೋಬೇಕು? ಅಲ್ಲಿ ಡ್ಯೂಪ್ಲಿಕೇಟ್ ಅಂತ ಅರ್ಥ ಬರೋದು ಯಾವುದು ಇಲ್ಲಿ? ಸ್ಟಾಂಚ್ ಅಲ್ಲ, ಅಥೆಂಟಿಕ್ ಅಲ್ಲ, ಡೆಲಿಬರೇಟ್ ಅಲ್ಲ, ಬಟ್ ಕೌಂಟರ್ಫೀಟ್ ಈಸ್ ಯೋರ್ ರೈಟ್ ಆಪ್ಷನ್. ದಟ್ ಮೀನ್ಸ್ ಸಮಥಿಂಗ್ ವಿಚ್ ಈಸ್ ಡ್ಯೂಪ್ಲಿಕೇಟೆಡ್, ಅದು ಮೀನಿಂಗಲ್ಲಿ. ದೆನ್ select the most appropriate option to fill in the blank. Okay, so ಇಲ್ಲಿ take the right word and fill in the blank there. Many people like playing cricket. So ಅಲ್ಲಿ ಕಾಮ ಇದೆ, ಒಂದು ಸ್ವಲ್ಪ ಬ್ರೇಕ್ ಕೊಡಿ, ಪಾಸ್ ಕೊಡಿ. Many people like playing cricket, but dash my opinion it is too chaotic ಅಂತಂದರೆ many people ತುಂಬ ಜನಕ್ಕೆ ಕ್ರಿಕೆಟ್ ಆಡೋದು ಇಷ್ಟ, ಬಟ್ ನನ್ನ ಒಪಿನಿಯನ್ ಪ್ರಕಾರ, ನನ್ನ ಒಪಿನಿಯನ್ನಲ್ಲಿ ಇಟ್ ಈಸ್ ಟು ಕೆಯಾಟಿಕ್ ಅಂತಂದರೆ ಬಹಳ ಕನ್ಫ್ಯೂಸಿಂಗ್, ಬಹಳ ಗದ್ದಲ ಎಲ್ಲನೂ. ಕೆಯಾಸ್ ಅಂತ ಹೇಳಿದ್ರೆ ಲಾಟ್ ಆಫ್ ಕನ್ಫ್ಯೂಷನ್, ಕೆಯಾಟಿಕ್ ಅಂದರೆ ಫುಲ್ ಆಫ್ ಕನ್ಫ್ಯೂಷನ್. ಸೊ ಮೆನಿ ಪೀಪಲ್ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್, ಬಟ್ ಇನ್ ಮೈ ಒಪಿನಿಯನ್ನ, ಫ್ರಮ್ ಮೈ ಒಪಿನಿಯನ್ನ, ಫಾರ್ ಮೈ ಒಪಿನಿಯನ್ನ ಅಥವಾ ವಿತ್ ಮೈ ಒಪಿನಿಯನ್ನ. ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಏನು, ನನ್ನ ಒಪಿನಿಯನಲ್ಲಿ ಅಂತ ಹೇಳಿದ್ರೆ ಬಟ್ ಇನ್ ಮೈ ಒಪಿನಿಯನ್. ಸೊ ಇನ್ ಈಸ್ ದ ರೈಟ್ ಆಪ್ಷನ್, ದಿಸ್ ಈಸ್ ಕರೆಕ್ಟ್. ಫ್ರಮ್ ಮೈ ಒಪಿನಿಯನ್ ಬರಲ್ಲ, ಫಾರ್ ಮೈ ಒಪಿನಿಯನ್ ಬರಲ್ಲ, ವಿತ್ ಮೈ ಒಪಿನಿಯನ್ ಸಹ ಬರೋದಿಲ್ಲ. ದೇರ್ಫೋರ್ ಒನ್ ಈಸ್ ದ ರೈಟ್ ಆಪ್ಷನ್. ಇನ್ ಮೈ ಒಪಿನಿಯನ್ ಇಟ್ ಈಸ್ ಟೂ ಕೆಯಾಟಿಕ್. ಟೂ ಡಬಲ್ ಓ ಅಂತ ಅಂದರೆ ಬಹಳ ಅಂತ ಅರ್ಥ. ಟೂ ಕೆಯಾಟಿಕ್, ಓಕೆ, ವೆರಿ ಕೆಯಾಟಿಕ್ ಅಂತ meaning. Then next one, select the most appropriate antonym of the given word. Antonym again is opposite of the given word. So opposite ಇಲ್ಲಿ impure ಅಂತ ಇದೆ. ಪ್ಯೂರ್ ಅನ್ನೋದು ಅದರ ಅರ್ಥ ಬರುವಂತಹ ಪದ ಯಾವುದು? ಪ್ಯೂರ್, ಇಂಪ್ಯೂರ್. ಲೆಟ್ ಇಸ್ ಸಿ, ಕಂಟ್ಯಾಮಿನೇಟೆಡ್. ಕಂಟ್ಯಾಮಿನೇಟ್ ಅಂದರೆ ಕಲುಷಿತ. ಕಲುಷಿತ ಅಂದರೆ ನ್ಯಾಚುರಲಿ ಇಟ್ ಈಸ್ ಡರ್ಟಿ, ಇಟ್ ಈಸ್ ಇಂಪ್ಯೂರ್. ಸೊ ಅದು ಮೀನಿಂಗ್ ಆಗುತ್ತೆ. ಕಂಟ್ಯಾಮಿನೇಟೆಡ್ ಅಂತ ಹೇಳಿದ್ರೆ ಮೀನಿಂಗ್. ಸೆಗ್ರಿಗೇಟೆಡ್ ಅಂತ ಹೇಳಿದ್ರೆ ಬೇರೆ ಆಗಿರೋವಂಥದ್ದು. ಸಮಥಿಂಗ್ ವಿಚ್ ಈಸ್ ಸೆಪರೇಟೆಡ್ ಆರ್ ಡಿವೈಡೆಡ್ ಈಸ್ ಕಾಲ್ಡ್ ಆಸ್ ಸೆಗ್ರಿಗೇಟೆಡ್. ಬೇರೆ ಆಗಿಂತಹ ಪದಾರ್ಥಗಳು. ಸ್ಟೆರೈಲ್ ಅಂತ ಹೇಳಿದ್ರೆ ಬಹಳ ಪ್ಯೂರ್ ಆಗಿ ಇರುವಂಥದ್ದು. ಕಾನ್ಸಂಟ್ರೇಟೆಡ್ ಅಂದರೆ ಥಿಕ್ ಆಗಿರುವಂಥದ್ದು ಒಂದು ಮೀನಿಂಗ್ ಇರುತ್ತೆ. ಇನ್ನೊಂದು ಫೋಕಸ್ಡ್ ಆಗಿರುವಂಥದ್ದು ಸಹ ಒಂದು ಮೀನಿಂಗ್ ಇರುತ್ತೆ. Now, which is the opposite of impure? Contaminated is the meaning, so that is wrong. Segregated also is wrong. Sterile andre pure. So now sterile is the opposite of impure. So opposite of impure is sterile. And concentrated also is wrong. Okay. Then the following has been split into 4 segments. Identify the segment that contains a grammatical error ಅಂತ. ಸೊ ಇಫ್ there is a grammatical ಅವ್ರು ನೋ ಎರರ್ ಅಂತ ಆಪ್ಷನ್ ಕೊಟ್ಟಿಲ್ಲ, ಹಾಗಾದರೆ ಅಲ್ಲಿ ಎರರ್ ಇರಬಹುದು. ಸೊ ವಿಚ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಕಂಟೈನ್ಸ್ ದ ಗ್ರಾಮ್ಯಾಟಿಕಲ್ ಎರರ್ ಅನ್ನೋದನ್ನು ನಾವು ನೋಡಬೇಕಿದೆ. ಇಫ್ ಯು ಪ್ಲಾಂಟ್ ಅ ಸೀಡ್, ಒಂದು ಸಸಿಯನ್ನು ನೆಟ್ಟರೆ, ಒಂದು ಬೀಜವನ್ನು ಬಿತ್ತಿದರೆ, ಯು ವಿಲ್ ಬಿ ನೋಟಿಸ್ಡ್ ದಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಗ್ರೋ. ಯು ವಿಲ್ ಬಿ ನೋಟಿಸ್ಡ್ ಅಂತ ಹೇಳಿದ್ರೆ
ನಿಮ್ಮನ್ನು ಯಾರೋ ನೋಟಿಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಆದರೆ ಅಲ್ಲಿ ಏನು ಬರಬೇಕು, ಆ್ಯಕ್ಚುಲಿ ನೀವು ಒಂದು ಬೀಜಾತ ಸಸಿಯನ್ನು ನೆಟ್ಟರೆ ನೀವೇನು ನೋಡ್ತೀರಾ ಅಂದರೆ ಆ ಬೀಜ ಸ್ವಲ್ಪ ಬೆಳೆಯೋದಕ್ಕೆ ಟೈಮ್ ಬೇಕಾಗತ್ತೆ. ಸೊ ಇಫ್ ಯು ಪ್ಲಾಂಟ್ ಅ ಸೀಡ್ ಯು ವಿಲ್ ನೋಟಿಸ್, ನಾಟ್ ಯು ವಿಲ್ ಬಿ ನೋಟಿಸ್ಡ್ ಅಲ್ಲ, ಯು ವಿಲ್ ನೋಟಿಸ್, ನೀವು ನೋಡ್ತೀರಾ. ಏನು ನೋಡ್ತೀರಾ? ದಟ್ ಇಟ್ ಟೇಕ್ಸ್ ಟೈಮ್ ಟು ಗ್ರೋ. ಅಂದರೆ ಯಾವುದೇ ಆದರೂ ಆಗಲಿ ಕಾಲಕ್ರಮೇಣವಾಗಿ ಬೆಳಿಬೇಕು, ದಿಢೀರ್ ಅಂತ ಹೇಳಿ ನಥಿಂಗ್ ವಿಲ್ ಗ್ರೋ ಲೈಕ್ ದ್ಯಾಟ್, ಓಕೆ, ಇನ್ಸ್ಟೆಂಟ್ಲಿ. ಸೊ ಯು ವಿಲ್ ನೋಟಿಸ್ ದಟ್ ಇಟ್ ಟೇಕ್ಸ್ ಸಮ್ ಟೈಮ್ ಟು ಗ್ರೋ. ಸೊ ದೆರ್ ಈಸ್ ನೋ ಮಿಸ್ಟೇಕ್ ಹಿಯರ್ ಆರ್ ಹಿಯರ್, ದೆರ್ ಈಸ್ ಅ ಮಿಸ್ಟೇಕ್ ಇನ್ ದಿಸ್ ಏರಿಯಾ. ಸೊ ದಟ್ ಇಟ್ ಟೇಕ್ಸ್ ಸಮ್ ಅನ್ನೋದರಲ್ಲಿ ದೆರ್ ಈಸ್ ನೋ ಮಿಸ್ಟೇಕ್. ಇಫ್ ಯು ಪ್ಲಾಂಟ್ ಅ ಸೀಡ್ ದೆರ್ ಈಸ್ ನೋ ಮಿಸ್ಟೇಕ್. ಓಕೆ, ಸೊ ಅಂದರೆ ದೇರ್ ಆಲ್ ರೈಟ್ ಸೆಂಟೆನ್ಸಸ್. ಯು ವಿಲ್ ಬಿ ನೋಟಿಸ್ಡ್ ಅನ್ನೋದು ತಪ್ಪಿರೋ ಅಂತಹ ಸೆಂಟೆನ್ಸ್. ಟೈಮ್ ಟು ಗ್ರೋ ಇಸ್ ಆಲ್ಸೋ ಕರೆಕ್ಟ್. ಸೊ ನೌ ವಿಚ್ ಈಸ್ ದ ರಾಂಗ್ ಏರಿಯಾ? ನಂಬರ್ 3 ಈಸ್ ದ ಏರಿಯಾ ವೇರ್ ಯು ನೀಡ್ ದ ಕರೆಕ್ಷನ್. ಓಕೆ, ಇದರಲ್ಲಿ ಆ ಭಾಗ ಇರ್ಬೋದು, ಬಟ್ ಆಪ್ಷನಲ್ಲಿ ನಂಬರ್ 3 ಈಸ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ಚೇಂಜ್ ಇಟ್. ಓಕೆ, ದೆನ್ select the most appropriate meaning of the given idiom. So again ಇಲ್ಲಿ idiom ಅಂತ ಹೇಳಿದ್ರೆ deeper meaning, ಇನ್ನೊಂದು ಮೀನಿಂಗ್ ಏನು, ಆಳವಾದ ಅರ್ಥ ಏನು. ಬ್ಯಾಕ್ ಆನ್ ಒನ್ಸ್ ಫೀಟ್ ಅಂತ ಹೇಳಿದ್ರೆ, ಬ್ಯಾಕ್ ಆನ್ ಒನ್ಸ್ ಫೀಟ್ ಅಂತ ಅಂದರೆ ಟು ಕಮ್ ಬ್ಯಾಕ್ ಟು ಪವರ್. ಓಕೆ, ನಾವೇನು ಕಳ್ಕೊಂಡಿದ್ವೋ ಅದನ್ನೆಲ್ಲ ಹಾಗೆ ಮತ್ತೆ ಒರಿಜಿನಲ್ ಕಂಡೀಷನ್ಗೆ ಬರೋವಂಥದ್ದು ಬ್ಯಾಕ್ ಟು ಪವರ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಬ್ಯಾಕ್ ಆನ್ ಒನ್ಸ್ ಫೀಟ್. ಅಂದರೆ ನನಗೆ ಆಗಲಿಲ್ಲ, ಕುಸ್ದು ಹೋಗಿದ್ದೆ, ಬಟ್ ಮತ್ತೆ ನಿಲ್ಲೋ ಥರ ಆಗಿದ್ದೀನಿ ಅಂತ ಹೇಳಿದ್ರೆ ಬ್ಯಾಕ್ ಆನ್ ಒನ್ಸ್ ಫೀಟ್ ಅಂತ ಹೇಳಿ. ಸೊ ವಾಟ್ ಆರ್ ದ ಮೀನಿಂಗ್ಸ್ ದಟ್ ದೇ ಹ್ಯಾವ್ ಗಿವನ್ ಆಸ್ ಆಪ್ಷನ್ಸ್? ಟು ಸಪೋರ್ಟ್ ದ ಲೂಸಿಂಗ್ ಸೈಡ್, ಅಂದರೆ ಸೋಲ್ತಾ ಇರುವಂತಹ ಕಡೆನ ಸಪೋರ್ಟ್ ಮಾಡುವಂಥದ್ದ? ನೋ. ರಿಲೀವ್ ಪ್ರೀವಿಯಸ್ ಮೂಮೆಂಟ್ಸ್, ಅಂದರೆ ಹಳೆದನ್ನ ಮೆಲುಕು ಹಾಕ್ತಾ ಇರುವಂಥದ್ದ? ನೋ. ವೆಲ್ ಆರ್ ಸಕ್ಸಸ್ಫುಲ್ ಅಗೇನ್, ಮತ್ತೆ ಸೋತ್ ಹೋಗಿದ್ರೂ ಸಹ ಮತ್ತೆ ಸಕ್ಸಸ್ಸಿನ ಹಾದಿಯಲ್ಲಿ ಬರ್ತಾ ಇರೋದ? ಎಸ್. ಓಕೆ, ಸೊ ಬಿಕಮಿಂಗ್ ಸಕ್ಸಸ್ಫುಲ್ ಅಗೇನ್ ಅಂತ ಹೇಳಿದ್ರೆ ಐ ಹ್ಯಾವ್ ಸಫರ್ಡ್ ಸಮ್ ಲಾಸಸ್ ಬಟ್ ಐ ಆಮ್ ಬ್ಯಾಕ್ ಆನ್ ಮೈ ಫೀಟ್ ಅಗೆ ಅಂತ ಹೇಳಿದ್ರೇನು, ಮತ್ತೆ ನಾನು ಸಕ್ಸಸ್ಸಿನ ಹಾದಿಯಲ್ಲಿ ಬಂದಿದ್ದೇನೆ. ಫೋರ್ಸ್ ಟು ಬಿಗಿನ್ ಸಮಥಿಂಗ್ ಅಗೇನ್. ಸೊ ಅಂದರೆ ಇನ್ನೊಬ್ರು ಯಾರೋ ಬಲವಂತದಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿಸೋವಂಥದ್ದ? ಫೋರ್ಸ್ ಟು ಬಿಗಿನ್, ಇನ್ನೊಂದು ಮತ್ತೆ ಹೊಸದ್ರಿಂದ ಸ್ಟಾರ್ಟ್ ಮಾಡೋವಂಥದ್ದ? ನೋ, ಇಟ್ ಈಸ್ ನಾಟ್ ದಟ್ ಒನ್. ಸೊ ವೆಲ್ ಆರ್ ಸಕ್ಸಸ್ಫುಲ್ ಅಗೇನ್, ದಟ್ ಮೀನ್ಸ್ ಯು ಆರ್ ಬ್ಯಾಕ್ ಟು ಯುವರ್ ಫಾರ್ಮ್ ಅಂತ ಹೇಳ್ತಾರಲ್ಲ ಕ್ರಿಕೆಟ್ ಪಿಚ್ಚಲ್ಲಿ, ಒಂದು ಸ್ವಲ್ಪ ಲೀನ್ ಪ್ಯಾಚ್ ಅಂತ ಹೇಳಿ ಬ್ಯಾಕ್ ಟು ಫಾರ್ಮರ್ ಗ್ಲೋರಿ ಅಂತ ಹೇಳಿದಾಗ ಬ್ಯಾಕ್ ಆನ್ ಒನ್ಸ್ ಫೀಟ್ ಅಂತ ಹೇಳಿದ್ರೆ ಟು ಬಿಕಮ್ ಸಕ್ಸಸ್ಫುಲ್ ಅಗೇನ್. ಸೊ ಆಪ್ಷನ್ ನಂಬರ್ 3 ಈಸ್ ದ ರೈಟ್ one. Then select the most appropriate option to fill in the blank. This cruise ship ಡ್ಯಾಶ್ ನವೆಂಬರ್ ಆ್ಯಂಡ್ ಡಿಸೆಂಬರ್. ಸೊ ಈ ಕ್ರೂಯಿಸ್ ಶಿಪ್ ಅಂತ ಅಂದ್ರೇನು? ದೇರ್ ಆರ್ 2 ಟೈಪ್ಸ್ ಆಫ್ ಶಿಪ್ಸ್. ಹಡಗುಗಳಲ್ಲಿ 2 ಥರ, ಒಂದು ಕ್ರೂಯಿಸ್ ಅಂತ ಹೇಳ್ತೀವಿ, ಇನ್ನೊಂದು ಕಾರ್ಗೋ ಅಂತ ಹೇಳ್ತೀವಿ. ಕ್ರೂಯಿಸ್ ಅಂದರೆ ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗುವಂತಹ ಹಡಗುಗಳು. ಕಾರ್ಗೋ ಅಂತ ಅಂದ್ರೇನು? ಗೂಡ್ಸ್ಗಳನ್ನು, ನೀವೇನೇನು ಐಟಮ್ಸ್ ಎಲ್ಲ ತೊಗೊಂಡು ಬರ್ತಾರೆ, ಟ್ರೇಡ್ ಮೆಟೀರಿಯಲ್ಸ್ ಎಲ್ಲ ಏನಿರುತ್ತೆ ಅದನ್ನು ಒಂದು ಇದನ್ನು ಮಾಡೋವಂಥದ್ದನ್ನು, ದಟ್ ಮೀನ್ಸ್ ಟ್ರಾನ್ಸ್ಪೋರ್ಟ್ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅ ಕಾರ್ಗೋ ಶಿಪ್. ಓಕೆ, ಸೊ ಕ್ರೂಯಿಸ್ ಶಿಪ್ ಅಂತ ಅಂದ್ರೇನು? ಜನಗಳನ್ನು ತುಂಬ್ಕೊಂಡು ಹೋಗುವಂಥ, ಟ್ರಾವೆಲರ್ಸ್ನ ತುಂಬ್ಕೊಂಡು ಹೋಗುವಂತಹ ಶಿಪ್ ಬಂದು ಅದು ದ ಕ್ರೂಯಿಸ್ ಶಿಪ್ ಡ್ಯಾಶ್ ಇನ್ ನವೆಂಬರ್ ಆ್ಯಂಡ್ ಡಿಸೆಂಬರ್. ಅದು ಯಾವಾಗ ಅದು ಹೋಗುತ್ತೆ ಅಂತ ಹೇಳಿದ್ರೆ ನವೆಂಬರ್ ಆ್ಯಂಡ್ ಡಿಸೆಂಬರಲ್ಲಿ ಮಾತ್ರ. ಸೊ ಸೇಲ್ಸ್ ಅಂತ ಅಂದ್ರೇನು? ಹಡಗು ಅಥವಾ ಬೋಟ್ ಅಂತ ಅಂದ ಕೂಡಲೇ ಸೈಲಿಂಗ್ ಅಂತ ಅಂದ್ರೇನು? ನೀರ್ ಮೇಲೆ ಚಲಿಸೋ ಅಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸೈಲಿಂಗ್, SAILING. ಸೊ ಸೆಲ್ಲಿಂಗ್ ಅಂತ ಅಂದ್ರೇನು? ಮಾರಾಟ ಮಾಡೋದು. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದ ಸ್ಪೆಲ್ಲಿಂಗ್ ಹಿಯರ್. ಸೊ therefore SAILS ಅಂತ ಅಂದ್ರೇನು? ದಟ್ ಈಸ್ ನ್ಯಾವಿಗೇಟಿಂಗ್, ಓಕೆ, ಆನ್ ವಾಟರ್, ದಟ್ ಈಸ್ ಕಾಲ್ಡ್ ಆಸ್ ನ್ಯಾವಿಗೇಷನ್. ಸೈಲಿಂಗ್ ಅಂದರೆ ನೀರಲ್ಲಿ ಮೂವ್ ಮಾಡೋವಂಥದ್ದನ್ನು ಹಡಗಲ್ಲಿ ವಿ ಕಾಲ್ ಇಟ್ ಆಸ್ ಸೈಲಿಂಗ್. ಸುಮ್ಮನೆ ನೀರಲ್ಲಿ ಹೋಗೋದನ್ನ ಸ್ವಿಮ್ಮಿಂಗ್ ಅಥವಾ ವಾಕಿಂಗ್, ಓಕೆ, ಬಟ್ ವೆನ್ ಯು ಗೋ ಬೈ ಅ ಬೋಟ್ ಆರ್ ಎ ಶಿಪ್ ಅಂತ ಅಂದಾಗ ದಟ್ ಈಸ್ ಕಾಲ್ಡ್ ಆಸ್ ಟು ಸೇಲ್. ಸೆಲ್ ಅಂತಂದ್ರೇನು? ಮಾರಾಟ ಮಾಡೋವಂಥದ್ದು. ಸೇಲ್ಸ್ ಅಂತಂದ್ರೇನು? ಮಾರಾಟ. ಸೀಲ್ ಅಂತಂದ್ರೇನು? ಇಟ್ ಈಸ್ ಅ ಸ್ಟ್ಯಾಂಪ್, ಓಕೆ, ಒಂದು ಮುದ್ರೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಒಂದು ಸೌಂಡಲ್ಲಿ ಸ್ಪೆಲ್ಲಿಂಗಲ್ಲಿ ಒಂದೇ ಥರ ಕನ್ಫ್ಯೂಸಿಂಗ್ ಆಗಿ ಇರುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ the right meaning and the right spelling, okay, according to the context here. So now the cruise ship sails, SAILS is the right option. So number 1 is your right option, not sells, not sails, not seals, okay.
Then select the most appropriate option to fill in the blank. Again, the same type of an exercise. If you want to save your money, start living an dash life ಅಂತ ಹೇಳಿದ್ದಾರೆ. ನಿಮಗೆ ಹಣ ಖರ್ಚಾಗಬಾರ್ದು ಅಂತ ಇದ್ದರೆ ನೀವು ಹಣನ ಸ್ಪೆಂಡ್ ಮಾಡದೇ ಇರುವಂತಹ ಒಂದು ಮಿನಿಮಮ್ ಆಗಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡು ಯು ಹ್ಯಾವ್ ಟು ಲೀಡ್ ಯುವರ್ ಲೈಫ್. ಓಕೆ, ಅದಕ್ಕೇನಂತೀವಿ, ಎಷ್ಟು ಬೇಕೋ ಅಷ್ಟು ತುಂಬ ಒಂಥರ ಎಕ್ಸ್ಟ್ರಾವೆಗೆಂಟ್ ಆಗಿ ಲಕ್ಸುರಿಯಸ್ ಆಗಿ ದುಡ್ಡು ಖರ್ಚು ಮಾಡದೆ ಬಹಳ ಹಿತಮಿತವಾಗಿ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಇಫ್ ಯು ವಾಂಟ್ ಟು ಸೇವ್ ಯುವರ್ ಮನಿ ಸ್ಟಾರ್ಟ್ ಲಿವಿಂಗ್ ಆ್ಯನ್ ಇಂಪ್ರಾಪರ್ ಲೈಫ್. ಅಂದರೆ ಸರಿಯಾಗಿ ಇಲ್ಲದೆ ಇರುವಂಥದ್ದು, ಪ್ರಾಪರ್ ಅಲ್ಲದೆ ಇರುವಂಥದ್ದು, ಇಂಪ್ರಾಪರ್ ಲಿವಿಂಗ್ ಇನ್ ಲೈಫ್ ಕರೆಕ್ಟ್ ಅಲ್ಲ. ಇಕನಾಮಿಕಲ್, ಎಸ್, ಇಕನಾಮಿಕಲ್ ಅಂದರೆ ಇತಿಮಿತಿಯಲ್ಲಿ, ಫೈನಾನ್ಷಿಯಲ್ ಆಗಿ ಸ್ವಲ್ಪ ಕಡಿಮೆ ಬಡ್ಜೆಟ್ ನಾವು ಇಟ್ಕೊಂಡು ಇಫ್ ಯು ಸ್ಟಾರ್ಟ್ ಸ್ಪೆಂಡಿಂಗ್ ಲೆಸ್ ದೆನ್ ಅವಾಗೇನು ಯು ಕ್ಯಾನ್ ಸೇವ್ ಯೋರ್ ಮನಿ. ಇಫ್ ಯು ವಾಂಟ್ ಟು ಸೇವ್ ಅಂತಂದರೆ ಯು ಹ್ಯಾವ್ ಟು ಸ್ಪೆಂಡ್ ಲೆಸ್. ಓಕೆ, ಸೊ ಎಕನಾಮಿಕಲ್. ದೆನ್ ಎಕ್ಸ್ಟ್ರಾವೆಗೆಂಟ್ ಅಂತ ಅಂದ್ರೇನು, ಬಹಳ ಸ್ಪೆಂಡ್ ಮಾಡುವಂಥ, ಎಕ್ಸ್ಟ್ರಾ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರಾವ್ಯಾಗನ್ಸ್. ಅಂತಂದರೆ ಸುಮ್ಮನೆ ದುಡ್ಡಿದೆ ಅಂತ ಹೇಳಿ ಎಲ್ಲದಕ್ಕೂ ಖರ್ಚು ಮಾಡ್ತಾ ಇದ್ದರೆ, ಧಾರಾಳವಾಗಿ ಮಾಡ್ತಾ ಇದ್ದರೆ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟ್ರಾವ್ಯಾಗನ್ಸ್. ಆ ಎಕ್ಸ್ಟ್ರಾವ್ಯಾಗೆಂಟ್ ಕ್ವಾಲಿಟಿ ಇತ್ತು ಅಂದರೆ ಯು ಕಾಂಟ್ ಸೇವ್ ಯುವರ್ ಮನಿ, ದೇರ್ಫೋರ್ ದಿಸ್ ಇಸ್ ರಾಂಗ್. ಇಂಡಲ್ಜೆಂಟ್ ಅಂತ ಅಂದರೆ ತುಂಬ ಲಕ್ಸುರಿ ಮುಳುಗೋಗಿರೋಂಥದ್ದನ್ನು, ಎಲ್ಲದಕ್ಕೂ ಸಹ ಬರೀ ಕುಡಿಯೋದು ತಿನ್ನೋದು ಅಂತ ಹೇಳಿ ಅದರಲ್ಲೇ ಇರೋಂಥವ್ರನ್ನ ವಿ ಕಾಲ್ ದೆಮ್ ಆಸ್ ಇಂಡಲ್ಜೆಂಟ್ ಪೀಪಲ್, ಆಲ್ವೇಸ್ ಸ್ಪೆಂಡಿಂಗ್ ಮನಿ ಓನ್ಲಿ ಆನ್ ಲಕ್ಸುರೀಸ್ ಆ್ಯಂಡ್ ಹೈ ಸ್ಟೈಲ್ ಲಿವಿಂಗ್. ದಟ್ ಈಸ್ ಕಾಲ್ಡ್ ಇಂಡಲ್ಜೆಂಟ್ ಲಿವಿಂಗ್. ಓಕೆ, ಸೊ ಹಾಗಾಗಿ ವಿಚ್ ಇಸ್ ದ ರೈಟ್ ಆಪ್ಷನ್. ಸೊ ಇಫ್ ಯು ವಾಂಟ್ ಟು ಸೇವ್ ಮನಿ ಸ್ಟಾರ್ಟ್ ಲಿವಿಂಗ್ ಆ್ಯನ್ ಇಕನಾಮಿಕಲ್ ಲೈಫ್. ಅಂದ್ರೇನು, ಇತಿಮಿತಿಯಲ್ಲಿ ಬಾಳುವಂಥದ್ದನ್ನು ನೋಡಬೇಕು. ಸೊ 2 is the right option. Select the word most appropriate synonym here. So again meaning ಕೇಳ್ತಾ ಇದ್ದಾರೆ ಇಲ್ಲಿ, meaning. ಓಕೆ, ಸೊ ಮೀನಿಂಗ್ ಅಂತ ಅಂದರೆ ಸಮಪದ. ಕ್ಲಾಂಡಿಸ್ಟಿನ್. ಓಕೆ, ಕ್ಲಾಂಡೆಸ್ಟೈನ್. ಓಕೆ, ಸೊ ವಾಟ್ ಈಸ್ ದ ಮೀನಿಂಗ್? ಕ್ಲಾಂಡೆಸ್ಟಿನ್ ಅಂತ ಹೇಳಿದ್ರೆ ಸೀಕ್ರೆಟ್ ಆಗಿ, ಗುಪ್ತವಾಗಿ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸಮಥಿಂಗ್ ವಿಚ್ ವೇರ್ ಯು ಆರ್ ಹೈಡಿಂಗ್ ದ ಇನ್ಫಾರ್ಮೇಷನ್. ಹೈಡಿಂಗ್ ಇನ್ಫಾರ್ಮೇಷನ್ ಈಸ್ ಕಾಲ್ಡ್ ಆಸ್ ಕ್ಲಾಂಡೆಸ್ಟಿನ್ ಮೀಟಿಂಗ್, ಕ್ಲಾಂಡೆಸ್ಟಿನ್ ಅಂದರೆ ಟಾಕ್. ಓಕೆ, ನೀವು ಮಾತಾಡೋವಂಥದ್ದನ್ನು ಯಾರಿಗೂ ಕೇಳಿಸ್ಬಾರ್ದು, ಗುಟ್ಟಾಗಿ ಮಾಡೋವಂಥದ್ದನ್ನು, ಸೀಕ್ರೆಟ್ ಆಗಿ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಕ್ಲಾಂಡೆಸ್ಟಿನ್ ಮೀಟಿಂಗ್ಸ್. ಆಲ್ ರೈಟ್, ಸೊ ಅದರ ಸಿನೋನಿಮ್ ಕೇಳ್ತಿದ್ದಾರೆ. ಸೊ ಬ್ಲೇಟೆಂಟ್ ಅಂತ ಅಂದ್ರೇನು, ಧೈರ್ಯವಾಗಿ, ಓಪನ್ ಆಗಿ, ಕರೇಜಿಯಸ್ ಆಗಿ ಹೇಳೋದನ್ನು, ಡೈರೆಕ್ಟ್ ಆಗಿ ಹೇಳೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಬ್ಲೇಟೆಂಟ್ ರಿಮಾರ್ಕ್. ಬ್ಲೇಟೆಂಟ್ ಅಂದರೆ ಕಟಿಂಗ್ ರಿಮಾರ್ಕ್, ಬಹಳ ನಿಷ್ಠೂರವಾಗಿ ಮಾತಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಬ್ಲೇಟೆಂಟ್. ಸೊ ಹಾಗಾಗಿ ಇದಾಗತ್ತಾ? ಆಗಲ್ಲ, ಅದು ಆಪೋಸಿಟ್ ಅದು. ಓಕೆ, ಕ್ಲಾಂಡೆಸ್ಟೈನ್ ಸೀಕ್ರೆಟ್, ಬ್ಲೇಟೆಂಟ್ ಅಂದರೆ ಓಪನ್. ಓಕೆ, ಆರ್ನೇಟ್ ಅಂತ ಅಂದರೆ ಆಡಂಬರ, ಡೆಕೋರೇಟಿವ್. ಆರ್ನೇಟ್ ಮೀನ್ಸ್ ಸಮಥಿಂಗ್ ವಿಚ್ ಮೇಕ್ಸ್ ಇಟ್ ಮೋರ್ ಬ್ಯೂಟಿಫುಲ್, ಡೆಕೋರೇಟಿವ್ ಪೀಸ್ ಅಂತ ಹೇಳೋದನ್ನು ಆರ್ನೇಟ್ ಅಂತ ಹೇಳ್ತೀವಿ, ಅದು ಆಗಲ್ಲ. ಓಪನ್ ಅಂತ ಹೇಳಿದ್ರೆ ಬಹಳ ಡೈರೆಕ್ಟ್ ಆಗಿ ಹೇಳೋವಂಥದ್ದು, ಸೊ ಅದು ಸಹ ಕ್ಲಾಂಡೆಸ್ಟೈನ್ಗೆ ಆಗೋದಿಲ್ಲ. ನಾವು ಅಂಡರ್ ಕವರ್ ಅಂತ ಅಂದ್ರೆ ಏನು, ಒಳಗೊಳಗೆ ಮಾಡೋವಂಥದ್ದು. ಅಂಡರ್ ಕವರ್, ಯಾರಿಗೂ ಗೊತ್ತಾಗದ ಹಾಗೆ ಒಳಗೊಳಗೆ ಗುಪ್ತವಾಗಿ ಮಾಡೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಅಂಡರ್ ಕವರ್. ಸೊ ಕ್ಲಾಂಡೆಸ್ಟೈನ್ಗೆ ವಾಟ್ ಈಸ್ ಅ ರೈಟ್ ಸಿನೋನಿಮ್? ಇಟ್ ಈಸ್ ಅಂಡರ್ ಕವರ್, ಅಂದರೆ ಓಪನ್ ಆಗಿ, ಇಲ್ಲದೆ ಗುಟ್ಟಾಗಿ ಇರೋವಂಥದ್ದು. ಸೊ ಅವರ್ ಆಪ್ಷನ್ ಫಾರ್ ದ ಸಿನೋನಿಮ್ ಈಸ್ ನಂಬರ್ 4. Then select the option that will improve the underlined part of the given sentence. In case no improvement is needed, select no improvement required. So you know this exercise. Now let us see if any part of the sentence requires any change annodana nodana. In India, processed foods becomes popular in the 20th century. In India, one part, processed foods becomes popular in the 20th century. Now let us see. Processed ಅಂದ್ರೇನು? ಎನಿಥಿಂಗ್ ದಟ್ ಈಸ್ ಕ್ಲೀನ್ಡ್ ಮತ್ತು ಕೆಮಿಕಲ್ಸ್ ಹಾಕಿ, ಅದನ್ನು ಪ್ರಿಸರ್ವೇಟಿವ್ಸ್ ಹಾಕಿ, ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ನಿಮಗೆ ಸುಮಾರು ದಿನ ಬರೋ ಥರ ಇಟ್ಟರು ಅಂತ ಹೇಳಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಪ್ರಾಸೆಸ್ಡ್ ಫುಡ್. ಫ್ರೆಶ್ ಫುಡ್ ಅಂತ ಹೇಳಿದ್ರೆ ತರಕಾರಿ ಅದು ಇದು ಎಲ್ಲನೂ ಫ್ರೆಶ್ ಆಗಿ ತಗೊಳ್ಬೇಕು, ಅದಕ್ಕೇನು ಕವರಲ್ಲಿ ಹಾಕಿ ಸೊ ಯಾವಾಗ ಬೇಕಾದರೂ ತಗೊಳ್ಳೋ ಥರ ಇರೋದಿಲ್ಲ. ದೇ ಆರ್ ಆಲ್ ಫ್ರೆಶ್, ಓಕೆ, ಟು ಬಿ ಕನ್ಸ್ಯೂಮ್ಡ್ ಇಮ್ಮಿಡಿಯೇಟ್ಲಿ. ಬಟ್ ಪ್ರಾಸೆಸ್ಡ್ ಅಂತಂದ್ರೇನು, ಇವಾಗ ಎಷ್ಟೋ ಪೌಡರ್ಸು ಅಂದರೆ ಮಸಾಲಾ ಪೌಡರ್ಸ್, ಆಲ್ ದೀಸ್ ದಟ್ ಯು ಗೆಟ್ ದೇರ್ ಆಲ್ ಪ್ರಾಸೆಸ್ಡ್. ಮತ್ತು ಈಗ ಇನ್ಸ್ಟೆಂಟ್ ಮಿಕ್ಸಸ್ ಎಲ್ಲ ನಿಮಗೆ
ಬರ್ತಿದೆ ಅಲ್ವಾ. ಸೊ ಅದೆಲ್ಲ ಪ್ರಾಸೆಸ್ಡ್ ಅಂದ್ರೇನು, ವೇರ್ ದೇ ಆರ್ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಪಾಲಿಷ್ ಮಾಡಿ ಅದಕ್ಕೆ ಮತ್ತೆ ಏನು ರಿಫೈನ್ ಮಾಡಿ ಅದನ್ನು ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಹಾಕಿ ನಿಮಗೆ ರೆಡಿಮೇಡ್ ಆಗಿ ಕೊಡೋವಂಥದ್ದನ್ನು ಇಟ್ ಈಸ್ ಕಾಲ್ಡ್ ಆಸ್ ಪ್ರಾಸೆಸ್ಡ್ ಫುಡ್. ಓಕೆ, ಸೊ ಇನ್ ಇಂಡಿಯಾ ಅದು ಯಾವಾಗ ಬಂತು ಈ ಥರ ಪ್ರಾಸೆಸ್ಡ್ ಫುಡ್ಸ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಇನ್ ಇಂಡಿಯಾ ಪ್ರಾಸೆಸ್ಡ್ ಫುಡ್ಸ್ ಬಿಕಮ್ಸ್ ಪಾಪ್ಯುಲರ್ ಇನ್ ದ 20th century. ನಾವು ಸಮಥಿಂಗ್ ಈಸ್ ಸ್ಟ್ರೈಕಿಂಗ್ಲಿ ರಾಂಗ್ ಹಿಯರ್ ಅಂದರೆ ತುಂಬ ಒಂಥರ ಕರ್ಕಶವಾಗಿದೆ. ಪ್ರಾಸೆಸ್ಡ್ ಫುಡ್ಸ್ ಬಿಕಮ್ಸ್ ಇನ್ ದ 20th century ಅಂದರೆ ಇದು ಪ್ರೀವಿಯಸ್ ಸೆಂಚುರಿ, ಈಗಲ್ಲ. Right, so this is the previous century, that means it is past. We are living now in the 21st century. ಹಾಗಾಗಿ processed foods becomes ಅನ್ನೋದು ಬರಲ್ಲ, ಬಿಕಾಸ್ ಇಲ್ಲಿ ಇದು ಪ್ರೆಸೆಂಟ್ ಟೆನ್ಸ್ನ ತೋರಿಸುತ್ತೆ. ಬಿಕೇಮ್ ಬರಬೇಕು, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರೀವಿಯಸ್ ಸೆಂಚುರಿ, ಆಗ ಹೋಗಿರೋ ಶತಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು 20ನೇ ಶತಮಾನದಲ್ಲಿ ಬಂತು. ವಿಚ್ ಒನ್? ಪ್ರಾಸೆಸ್ಡ್ ಫುಡ್. ಓಕೆ, ಸೊ ಪ್ರಾಸೆಸ್ಡ್ foods became popular. So becomes alla, became popular in the 20th century. So now became popular illide, become popularity in tappu, then no improvement saha tappu, because we want a change. Become popular at ಅನ್ನೋದು ಸಹ ತಪ್ಪು, ಬಿಕಾಸ್ ಅದು ಇನ್ನು ಫ್ಯೂಚರಲ್ಲಿ ತೋರಿಸ್ತಾ ಇದೆ become popular ಅಂತ ಹೇಳಿ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದ previous century. Therefore number 1 is the right option. Change ಇಲ್ಲಿ ಬರಬೇಕಾಗಿದೆ. ಇದೆಲ್ಲ wrong. Okay, all these are wrong. Now we have come to the last part and I want to talk something on this. ಇದೇನಂತ ಹೇಳಿದ್ರೆ, this is also called as the close test. ಈಗ ಸುಮಾರು ಜನ ಐ ವೆಂಟ್ ಥ್ರೂ ಯೋರ್ ಕಮೆಂಟ್ಸ್ ಆ್ಯಂಡ್ ಯು ಆರ್ ಆಸ್ಕಿಂಗ್ ಲೈಕ್ ಕ್ಲೋಸ್ ಟೆಸ್ಟ್ ಬಗ್ಗೆ ಕೇಳಿ ಅಂತ. ನಾವು ದಿನೇ ಮಾಡ್ತಾ ಇದ್ದೀವಿ, ಬಟ್ ಟೆಕ್ನಿಕಲ್ ಆಗಿ ಆ ಪದ ಬಳಸಿಲ್ಲ. ವಿ ಆರ್ ಕಾಲಿಂಗ್ ಇಟ್ ಆ್ಯಸ್ ಅ ಪ್ಯಾಸೇಜ್, ಬಟ್ ಆ ಪ್ಯಾಸೇಜ್ ಬೇಸ್ ಮೇಲೆ ಬರುವಂಥ ಕ್ವೆಶನ್ಸನ್ನು ವಿ ಕಾಲ್ ಇಟ್ ಆ್ಯಸ್ ಅ ಕ್ಲೋಸ್ ಟೆಸ್ಟ್. ಓಕೆ, ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಕಂಪಲ್ಸರಿ ಟು ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಯಾವುದೇ ಲೆವೆಲ್ ಎಕ್ಸಾಮ್ ತಗೊಳ್ಳಿ, ನೀವು ಆಫ್ಟರ್ 10th 12th degree ವಾಟ್ ಎವರ್ competitive exams, close test is compulsory question on that, and only one question idರಲ್ಲಿ ಇರಬಹುದು. ಬಟ್ ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲನೂ ಯು ವಿಲ್ ಹ್ಯಾವ್ ಅ ಸೀರೀಸ್ ಆಫ್ ಕ್ಲೋಸ್ ಟೆಸ್ಟ್. ಅಂದರೆ ಏನು, ಪ್ಯಾಸೇಜ್ ಮೇಲೆ ಪ್ಯಾಸೇಜ್, ಒಂದು 5-6 ಪ್ಯಾಸೇಜ್ ಕೊಟ್ಟು ಕ್ಲೋಸ್ ಟೆಸ್ಟ್ ಕೊಡ್ತಾರೆ ನಿಮಗೆ. ಸೊ ಅಂದರೆ ಕ್ಲೋಸ್ ಟೆಸ್ಟ್ ಯಾಕೆ ಬೇಕು ಅಂತ ಹೇಳಿದ್ರೆ, ಯಾರ್ಯಾರು ನಾವು ಈಗ ಇಂಗ್ಲೀಷ್ ಈಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ, ಯಾಕೆಂದರೆ ಇಟ್ ಈಸ್ ನಾಟ್ ಅವರ್ ನೇಟಿವ್ ಲ್ಯಾಂಗ್ವೇಜ್, ನಾವು ಮಾತಾಡುವಂಥ ಭಾಷೆ ಅಲ್ಲ ಅದು. ಸೊ ಇಟ್ ಈಸ್ ಅ ಫಾರಿನ್ ಲ್ಯಾಂಗ್ವೇಜ್ ಟು ಆಲ್ ಆಫ್ ಅಸ್. ಓಕೆ, ಎಕ್ಸೆಪ್ಟ್ ದೋಸ್ born in Britain and born to British parents ಅಂತ ಇದ್ದರೆ ಅವ್ರಿಗೆ ಮಾತ್ರ ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಹಾಗಾಗಿ ಮಿಕ್ಕಿದವರೆಲ್ರಿಗೂ ಸಹ ನಮಗೆಲ್ರಿಗೂ ಇಟ್ ಈಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಓನ್ಲಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇದ್ದಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋವಾಗ ಅವ್ರು ನಮ್ಮನ್ನು ಯಾಕಿದು ಕಂಪಲ್ಸರಿ ಮಾಡಿದ್ದಾರೆ ಅಂತಂದರೆ, ಕ್ಲೋಸ್ ಟೆಸ್ಟನ್ನ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ವೊಕ್ಯಾಬ್ಯುಲರಿ ಸ್ಕಿಲ್ಸು ಬಹಳ ಚೆನ್ನಾಗಿದೆ ಅಂತ ಅರ್ಥ. ಯಾಕೆಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಪ್ಯಾಸೇಜನ್ನು ಇದು ಏನೇನು ಟೆಸ್ಟ್ ಮಾಡುತ್ತೆ, ನಿಮ್ಮ ಯಾವ್ಯಾವ ಎಬಿಲಿಟಿ ಆ್ಯಂಡ್ ಸ್ಕಿಲ್ಲನ್ನು ಟೆಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್. ನೀವೇನು ಅಂದ್ಕೊಳ್ತೀರಾ, ಪ್ಯಾಸೇಜ್ ನೋಡಿಬಿಟ್ಟು ಅಲ್ಲೊಂದು 5 ಬ್ಲ್ಯಾಂಕ್ಸ್ ಇದೆ, ಅದನ್ನು ಚಾಯ್ಸ್ ಮಾಡಿ ಫಿಲಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಫ್ ಯು ಟೇಕ್ ಇಟ್ ಈಸಿ ಅಂತ ಹೇಳಿದ್ರೆ ನೀವು ಸೋಲ್ತೀರಾ. ಬಿಕಾಸ್ ಯು ಹ್ಯಾವ್ ಟು ಸ್ಪೆಂಡ್ ಅ ಬಿಟ್ ಎಕ್ಸ್ಟ್ರಾ ಟೈಮ್ ಇನ್ ರೀಡಿಂಗ್ ದಿಸ್ ಪ್ಯಾಸೇಜ್. ದಟ್ ಈಸ್ ಯೋರ್ ಟೆಸ್ಟ್. ಓಕೆ, ಸೊ ಎಷ್ಟು ಸೂಕ್ಷ್ಮವಾಗಿ ಇರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ನಿಮ್ಮದು ಯಾವ್ಯಾವ ಸ್ಕಿಲ್ಸ್ ದೇ ಆರ್ ಟ್ರೈಂಗ್ ಟು ಟೆಸ್ಟ್ ಅಂತ ಹೇಳಿದ್ರೆ, ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್, ಆರ್ ಯು ಗೆಟಿಂಗ್ ದ ಮೀನಿಂಗ್ ಆಫ್ ದಿ ಪ್ಯಾಸೇಜ್ ಕರೆಕ್ಟಾಗಿ ಆ ಪ್ಯಾಸೇಜನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಆ ಟಾಪಿಕ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಆಮೇಲೆ ನಿಮಗೆ ಸುಲಭ ಅಂತ ಅನಿಸ್ಬೋದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಓನ್ಲಿ 5 ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಅದು ಸಹ ಆಪ್ಷನ್ಸ್ ಇರುತ್ತೆ, ಯಾವುದೋ ಒಂದು ಹಾಕ್ತೀರಾ ಅಂತ ಹೇಳಿ. ಆದರೆ ಅಲ್ಲಿ ಕೊಡುವಂಥ ಆಪ್ಷನ್ಸ್ ಅದು ಯಾವ ಬೇಸಿಸ್ ಮೇಲೆ ಇರುತ್ತೆ, ಆರ್ಟಿಕಲ್ಸ್ ಇರ್ಬೋದು, ಸ್ಪೆಲ್ಲಿಂಗ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಅಥವಾ ಫಿಲ್ ಇನ್ ದಿ ಬ್ಲ್ಯಾಂಕ್ ಇರ್ಬೋದು. ಓಕೆ, ಅಥವಾ ಎನಿ ಅದರ್ ಟೈಪ್ ಆಫ್ ಕಾನ್ಸೆಪ್ಟ್ ಇರ್ಬೋದು. ಸೊ ಒಂದು ಕ್ಲೋಸ್ ಟೆಸ್ಟಲ್ಲಿ ಅಥವಾ ಪ್ಯಾಸೇಜ್ ಕಾಂಪ್ರಿಹೆನ್ಷನಲ್ಲಿ ನಿಮ್ಮ ಬೇರೆ ಬೇರೆ ಸ್ಕಿಲ್ಸ್ ಬಗ್ಗೆ ಒಂದು ನಿಮ್ಮ ಬಗ್ಗೆ ಒಂದು ಮೆಷರ್ ಸಿಗುತ್ತೆ, ಒಂದು ಎಸ್ಟಿಮೇಟ್ ಸಿಗುತ್ತೆ. ಹಾಗಾಗಿ ದೋಸ್ ಹೂ ಆರ್ ವೆರಿ ಗುಡ್ ಇನ್ ಆನ್ಸರಿಂಗ್ ದಿಸ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್, certainly the other things will be very very easy for you. So if you are good in clearing off the passage
ಅಂತ ಅಂದರೆ ನಿಮಗೆ ಇಂಗ್ಲೀಷ್ ಡೆಫಿನೆಟ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅದು. ಸೊ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಟೈಪ್ ಆಫ್ ಕ್ಲೋಸ್ ಟೆಸ್ಟ್ ಮೋರ್ ಆ್ಯಂಡ್ ಮೋರ್ ಸೊ ದಟ್ ಯು ಬಿಲ್ಡ್ ಯುವರ್ ವೊಕ್ಯಾಬ್ಯುಲರಿ ಆಸ್ ವೆಲ್ ಆಸ್ ಯುವರ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್. ಓಕೆ, ನಾವು ಇವಾಗ ನೀವು ಟ್ರೈ ಮಾಡಿ ಹೌ ಟು ಇದನ್ನು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ನಿಮ್ಗೆ ಆಪ್ಷನ್ಸ್ ಇಲ್ಲದೇನೆ ನೀವು ಸಹ ಇದನ್ನು ಫಿಲಪ್ ಮಾಡ್ಬೋದು. ನಿಮ್ಮ ಗ್ರಹಿಕೆ ಶಕ್ತಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಆಪ್ಷನ್ಸೇ ಬೇಡ. ಅಲ್ಲಿ ಸನ್ನಿವೇಶ ನೋಡಿ ಆ ಕಾಂಟೆಕ್ಸ್ಟನ್ನು ನೋಡ್ತಾ ಇದ್ದ ಹಾಗೆಯೇ ಇಲ್ಲೇನು ಬರಬಹುದು ಅಂತ ಹೇಳಿ ನೀವೇ ಊಹೆ ಮಾಡ್ಬೋದು. ಇಫ್ ನಾಟ್ ದಿ ಎಕ್ಸಾಕ್ಟ್ ವರ್ಡ್, ಅದೇ ಎಕ್ಸಾಕ್ಟ್ ವರ್ಡ್ ಅಲ್ಲದೆ ಇದ್ರು ಸಹ ನಿಯರೆಸ್ಟ್ ಟು ದಟ್ ವರ್ಡ್ ಯು ಕ್ಯಾನ್ ಸರ್ಟನ್ಲಿ ಇಮ್ಯಾಜಿನ್, ಗೆಸ್ ಅಂಡ್ ರೈಟ್ ಇಟ್. ಓಕೆ, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೌ ಲೆಟ್ us read the passage once. Please spend a bit more time in reading and understanding the passage so that you can answer the options very easily. Okay, so ಇದು 86th passage ಬಂದು 86th question. ಸೊ ಒಂದೊಂದು ಬ್ಲ್ಯಾಂಕ್ಗೂ ಸಹ ಒಂದೊಂದು ಕ್ವೆಶ್ಚನ್ ಇದೆ. 86 fill in the blank, 87, 88, 89 and 90. Okay, so based on this passage you will have 5 questions. Okay, so understand that one. The Ministry of Defense has dash the formal government sanction letter dash grant of permanent commission to women officers in the army. In anticipation, the Army headquarters had dashed in motion a series of preparatory actions for conduct of the Permanent Commission Selection Board for affected women officers. The selection board will be scheduled as dash as all affected short service commissioned women officers exercise their option and complete dash documentation, the Army said in a statement. So, ಇಲ್ಲಿ quotations ಇದೆ ಅಂತ ಹೇಳಿದ್ರೇನು, it's called ಕೋಟ್ಸ್ ಅಂತ ಹೇಳ್ತೀವಿ, QUOTES, ಕೋಟ್ಸ್ ಅಂತ ಹೇಳಿದ್ರೇನು ಇದು ಒಂದು ಸ್ಟೇಟ್ಮೆಂಟ್ ರಿಲೀಸ್ಡ್ ಬೈ ದಿ ಆರ್ಮಿ ಅಫಿಷಿಯಲ್ಸ್. ಅಂದರೆ ಯಾರ್ಯಾರಿಗೆ ಯುದ್ಧದಲ್ಲಿ ಅಫೆಕ್ಟ್ ಆಗಿರುವಂತಹ ಮಹಿಳೆಯರಿಗೆ ಅವ್ರಿಗೆ ಪ್ರತ್ಯೇಕವಾದ ಒಂದು ಪೊಸಿಷನ್ನ ಕೊಡುವಂತಹ ನಿರ್ಧಾರ ಮಾಡಿರುವಂಥದ್ದು, ಅದರ ಬಗ್ಗೆ ಒಂದು ಆರ್ಡರನ್ನು ಬಿಟ್ಟಿರುವಂಥದ್ದು. Therefore, now let us see, this is talking about the commission ಅಥವಾ the order that means released by the army, the Ministry of Defense for the affected women officers. ಸೊ ಯುದ್ಧದಲ್ಲಿ ಇರಬಹುದು ಅಥವಾ ಯುದ್ಧದಲ್ಲಿ affected women officersಗೆ ಏನೇನು ಅವ್ರಿಗೆ ಪ್ರಯೋಜನ ಮಾಡಬೇಕು ಅಂತ ಹೇಳಿ. ಓಕೆ, ನಾವು let us see. The Ministry of, first blank, the Ministry of Defense has dash the formal government sanction government letter. So Ministry of Defense ಹೊರಡಿಸಿದೆ, has ಫಸ್ಟ್ ಬ್ಲ್ಯಾಂಕ್ಗೆ ಇಂಬೈಬ್ಡ್ ಅಂತ ಅಂದರು. ಇಂಬೈಬಿಂಗ್ ಅಂದರೆ ತಗೊಳ್ಳೋ ಅಂಥದ್ದು, ನಮ್ಮ ಪಾರ್ಟ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಥರ ಮಾಡ್ಕೊಂಡೋದನ್ನ. ವಿ ಹ್ಯಾವ್ ಟು ಇಂಬೈಬ್ ವ್ಯಾಲ್ಯೂಸ್ ಅಂತ ಹೇಳಿದ್ರೇನು, ನಾವು ಒಳ್ಳೆ ಮೌಲ್ಯಗಳನ್ನು ನಾವು ಪರ್ಸನಲೈಸ್ ಮಾಡ್ಕೊಳ್ಬೇಕು, ನಮ್ಮದಾಗಿಸ್ಕೊಳ್ಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಇಂಬೈಬಿಂಗ್ ಅಂತಂದ್ರೇನು, ಬೇರೆದು ಏನಾದರೂ ಹೊರಗಡೆಯಿಂದ ತಗೊಂಡು ಅದು ನಮ್ಮದಾಗಿ ಮಾಡಿಕೊಂಡಾಗ ಇಟ್ ಈಸ್ ಕಾಲ್ಡ್ ಆ್ಯಸ್, ವೆನ್ ಯು ಇಂಟರ್ನಲೈಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಇಂಬೈಬಿಂಗ್. ಅಕ್ಯೂಸ್ಡ್ ಅಂದರೆ ಇನ್ನೊಬ್ಬರನ್ನ ಆರೋಪಿಸುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಅಕ್ಯೂಸಿಂಗ್. ಎಕ್ಸ್ಟ್ರಾಕ್ಟೆಡ್ ಅಂತ ಅಂದರೆ ವೇರ್ ಯು ಟೇಕ್ ಔಟ್ ಸಮಥಿಂಗ್, ಎಕ್ಸ್ಟ್ರಾಕ್ಟಿಂಗ್ ಜ್ಯೂಸ್ ಫ್ರಮ್ ಫ್ರೂಟ್ಸ್. ಓಕೆ, ಅದರಿಂದ ಹಣ್ಣಿನಿಂದ ಆ ಒಂದು ರಸವನ್ನು ತೆಗೆಯೋದನ್ನು ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರಾಕ್ಷನ್. ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ದ ಮಿನರಲ್ಸ್ ಫ್ರಮ್ ದಿ ಓರ್ ಅಂತ ಅಂದ್ರೇನು, ಚಿನ್ನದ ಗಣಿಯಿಂದ ಚಿನ್ನವನ್ನು ತೆಗೆಯೋದು, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟ್ರಾಕ್ಷನ್. ಓಕೆ, ದೆನ್ ಇಶ್ಯೂಡ್ ಅಂತಂದ್ರೇನು, ಬಿಡುಗಡೆ ಮಾಡುವಂಥ. ಇಶ್ಯೂಯಿಂಗ್ ಅಂತಂದರೆ ಒಬ್ಬ ಅಧಿಕಾರಿ ಏನಾದರೂ ಒಂದು ಕೊಡೋ ಅಂಥದ್ದನ್ನು ವಿ ಕಾಲ್ ಇಟ್ ಆಸ್ ಇಶ್ಯೂಯಿಂಗ್. ಸೊ ವಿಚ್ ಒನ್ ಡು ಯು ಥಿಂಕ್ ಈಸ್ ರೈಟ್? ಇಂಬೈಬ್ಡ್ ಆಗಲ್ಲ, ಅಕ್ಯೂಸ್ಡ್ ಆಗಲ್ಲ, ಎಕ್ಸ್ಟ್ರಾಕ್ಟೆಡ್ ಆಗಲ್ಲ, ಬಟ್ ಇಶ್ಯೂಡ್. ದಟ್ ಮೀನ್ಸ್ ಗೋಯಿಂಗ್ ಬ್ಯಾಕ್ ಟು ದಿ ಪ್ಯಾಸೇಜ್, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಇಶ್ಯೂಡ್ ಅಂದರೆ ಕೊಟ್ಟಿದೆ, ಬಿಡುಗಡೆ ಮಾಡಿದೆ, ದ ಫಾರ್ಮಲ್ ಗವರ್ಮೆಂಟ್ ಸ್ಯಾಂಕ್ಷನ್ ಲೆಟರ್. ಅಲ್ಲಿವರೆಗೂ ಅರ್ಥ ಆಯ್ತಾ? ಯಾವುದಕ್ಕೆ, ಏನಕ್ಕೆ? dash grant of permanent commission to women officers in the army. ಅಂದರೆ ಆರ್ಮಿಯಲ್ಲಿ ಇರೋಂತಹ ಮಹಿಳಾ ಸೈನಿಕರಿಗೆ ಅವ್ರಿಗೆ ಪರ್ಮನೆಂಟ್ ಆಗಿ ಏನಾದರೂ ಒಂದು ಬೆನಿಫಿಟ್ ಬರೋ ಥರ ಆರ್ಡರನ್ನು ಇಶ್ಯೂ ಮಾಡಿದೆ. ಏನಕ್ಕೆ? ಡ್ಯಾಶ್ ಗ್ರ್ಯಾಂಟ್ ಆಫ್ ಪರ್ಮನೆಂಟ್ ಕಮಿಷನ್. ಡ್ಯಾಶ್ ಗ್ರ್ಯಾಂಟ್ ಆಫ್ ಪರ್ಮನೆಂಟ್ ಕಮಿಷನ್ ಅಂದ್ರೇನು? ಸಿನ್ಸ್, ಫ್ರಮ್, ಫಾರ್, ಟೂನ ಪ್ರಿಪೋಸಿಷನ್ಸ್ ಇದು. ಸಿನ್ಸ್ ಅಂತಂದ್ರೇನು?
ಯಾವಾಗಿಂದ, ಒಂದು ಪರ್ಟಿಕ್ಯುಲರ್ ಹಂತದಿಂದ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನೆವರ್ ಸೆಲಿಬ್ರೇಟೆಡ್ ಮೈ ಬರ್ತ್ಡೇ ಸಿನ್ಸ್ ಮೈ ಚೈಲ್ಡ್ಹುಡ್, ಹುಟ್ಟಿದಾಗಿನಿಂದ ಅಂತ ಹೇಳೋವಾಗ ಸಿನ್ಸ್ ಅಂತ ಬರುತ್ತೆ. ಐ ಹ್ಯಾವ್ ಫ್ರಮ್ ಅಂತಂದ್ರೇನು, ಇಲ್ಲಿಂದ. ಐ ಆಮ್ ಗೋಯಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ, ಇಂದ, ಫ್ರಮ್ ಈಸ್ ಇಂದ. ಫಾರ್ ಅಂದರೆ ಗೆ, ಓಕೆ. ಸೊ ಮತ್ತು ಟು ಅಂದರೆ, ಫಾರ್ ಅಂದರೆ ಅವರಿಗೋಸ್ಕರ ಅಂತಲೂ ಆಗತ್ತೆ, ಟು ಅಂದರೆ ಗೆ ಅಂತಲೂ ಆಗತ್ತೆ. ನಾವು ಈಗ ಸಿನ್ಸ್, ಫ್ರಮ್, ಫಾರ್, ಟು ನೆನ್ಪಿಟ್ಕೊಳ್ಳಿ. ಗೋಯಿಂಗ್ ಬ್ಯಾಕ್ ಟು ದ ಪ್ಯಾಸೇಜ್, ಅದು ಡಿಫೆನ್ಸ್ ಮಿನಿಸ್ಟ್ರಿ ಹ್ಯಾಸ್ ಇಶ್ಯೂಡ್ ದ ಫಾರ್ಮಲ್ ಗವರ್ಮೆಂಟ್ ಸ್ಯಾಂಕ್ಷನ್ ಲೆಟರ್. ಏನಕ್ಕೆ? ಸಿನ್ಸ್ ಗ್ರ್ಯಾಂಟ್ ಆಫ್ ಪರ್ಮನೆಂಟ್, ನೋ. ಮತ್ತು ಇನ್ನೊಂದು ಫ್ರಮ್ ಗ್ರ್ಯಾಂಟ್ ಆಫ್ ಪರ್ಮನೆಂಟ್, ನೋ. ಟು ಗ್ರ್ಯಾಂಟ್ ಆಫ್ ಪರ್ಮನೆಂಟ್, ನೋ. ಬಟ್ ಫಾರ್ ಗ್ರ್ಯಾಂಟ್ ಆಫ್ ಪರ್ಮನೆಂಟ್ ಕಮಿಷನ್, ಫಾರ್. ಓಕೆ, ಯಾಕೆಂದರೆ ಫಾರ್ ಗ್ರ್ಯಾಂಟ್ ಆಫ್ ಪರ್ಮನೆಂಟ್ ಕಮಿಷನ್ ಟು ವಿಮೆನ್ ಆಫೀಸರ್ಸ್ಗೋಸ್ಕರ. ಸೊ ಫಾರ್. All right, then the next blank, in anticipation, ಇದು ಒಂದು statement released by the army. In anticipation, the army headquarters had dash in motion a series of preparatory actions for conduct of the permanent commission selection board for affected women officers. So ಇದನ್ನೆಲ್ಲ ಮುಂಚೆನೇ ಆಲೋಚನೆ ಮಾಡಿ ಅವ್ರು ಏನು ಮಾಡಿದ್ರು, the army headquarters ಅಂದರೆ ಅಥಾರಿಟೀಸ್ ಅವರು, they already had dash in motion, ಕೆಲವೊಂದು ವಿಷಯಗಳನ್ನು ಜಾರಿಗೆ ತಂದಿದ್ರು. ಸೀರೀಸ್ ಆಫ್ ಪ್ರಿಪರೇಟರಿ ಅಂದರೆ ಡ್ರಾಫ್ಟ್ ಥಿಂಗ್ಸನ್ನು ಅದರಲ್ಲಿ ಜಾರಿಗೆ ತಂದಿದ್ರು. ಸೊ ಲೆಟ್ ಅಸ್ ಸಿ ದಿಸ್ ಬ್ಲ್ಯಾಂಕ್ ಹಿಯರ್. ದಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಹ್ಯಾಡ್ ಡ್ಯಾಶ್ ಇನ್ ಮೋಷನ್. ಹ್ಯಾಡ್ ಡೆಪಾಸಿಟೆಡ್ ಅಂದರೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಇದನ್ನು ಮುಂಚಿತವಾಗೇ ಎಕ್ಸ್ಪೆಕ್ಟ್ ಮಾಡಿ, ಆ್ಯಂಟಿಸಿಪೇಟ್ ಅಂದ್ರೇನು, ಮುಂಜಾಗೃತ ಕ್ರಮವಾಗಿ ಅದನ್ನು ಊಹೆ ಮಾಡಿಕೊಂಡು. ಇಟ್ ಹ್ಯಾಡ್ ಡೆಪಾಸಿಟೆಡ್ ಅಂದರೆ ಠೇವಣಿ ಮಾಡೋವಂಥದ್ರೆ ವಿ ಕಾಲ್ ಇಟ್ ಆಸ್ ಡೆಪಾಸಿಟಿಂಗ್. ಅಲ್ಲಿ ಸೆಟ್ ಆಗಲ್ಲ ಅದು. ಸೊ ಸೆಟ್ ಅಂತ ಅಂದರೆ ಆ್ಯಂಟಿಸಿಪೇಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡಿತ್ತು. ಅ ಸೆಟ್ ಆಫ್ ಸಿರೀಸ್ ಆಫ್ programs. Okay, so set is a right one. Located andre situated, meaning the same thing. Situated andre located. So now going back to the passage, let us see. In anticipation, the army headquarters had set in motion, andrenu jarige tandittu. Had set in motion a series antandre salagi ಕೆಲವೊಂದು preparatory actions anna for the conduct of the permanent commission selection board for affected, andrenu yarige ಆಗಿದೆ ಆರ್ಮಿಯಲ್ಲಿ ಅಂಥ ವಿಮೆನ್ ಆಫೀಸರ್ಸ್ಗೆ ಆಲ್ರೆಡಿ ದಿ ಆರ್ಮಿ ಹ್ಯಾಡ್ ಸ್ಟಾರ್ಟೆಡ್ ಸೆಟ್ಟಿಂಗ್ ದ ಪ್ರಾಕ್ಟೀಸ್ ಇನ್ ಮೋಷನ್. ಅಂದರೆ ಮೋಷನ್ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಜಾರಿಗೆ ತಂದಿತ್ತು ಅಂತ ಹೇಳಿ. ನಾವು ದ ಫೋರ್ತ್ ಫಿಲ್ ಇನ್ ದ ಬ್ಲ್ಯಾಂಕ್. ದ ಸೆಲೆಕ್ಷನ್ ಬೋರ್ಡ್ ವಿಲ್ ಬಿ ಶೆಡ್ಯೂಲ್ಡ್ ಆಸ್ ಡ್ಯಾಶ್ as all affected short service commissioned women officers exercise their option and complete. Andrenu it will be scheduled as dash. Il nodana what is the option. It will be scheduled ಅಂದರೆ ಈ ಒಂದು ಆರ್ಡರ್ ಅಥವಾ ಏನು ಗ್ರ್ಯಾಂಟ್ ಒಂದು ನಿರ್ಧಾರ ಮಾಡಿದ್ದಾರೆ ಅದು ಯಾವಾಗ, ಆ್ಯಸ್ ಸೂನ್ ಆ್ಯಸ್ ಲೇಟ್ ಆ್ಯಸ್ ಲಾಂಗ್ ಆ್ಯಸ್ ಬ್ಲೈಂಡ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಜಾರಿಗೆ ತರ್ತೀವಿ ಅನ್ನೋವಾಗ ಆ್ಯಸ್ ಲೇಟ್ ಆ್ಯಸ್ ಬರಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಬರಲ್ಲ, ಬ್ಲೈಂಡ್ ಅಂದರೆ ಕುರುಡುತನ ಅದು ಬರಲ್ಲ, ಆ್ಯಸ್ ಸೂನ್ ಆ್ಯಸ್. ಸೊ ದೇರ್ಫೋರ್ ಇಲ್ಲಿ ಫೋರ್ತ್ ಫಿಲ್ ಇನ್ ದ ಬ್ಲ್ಯಾಂಕ್ಗೆ ದ ಸೆಲೆಕ್ಷನ್ ಬೋರ್ಡ್ ವಿಲ್ ಬಿ ಶೆಡ್ಯೂಲ್ಡ್ ಆ್ಯಸ್ ಸೂನ್ ಆ್ಯಸ್. ಇದು ಯಾವಾಗ ಜಾರಿಗೆ ಬರುತ್ತೆ, ಆ್ಯಸ್ ಸೂನ್ ಆ್ಯಸ್ ಆಲ್ ದಿ ಅಫೆಕ್ಟೆಡ್ ಶಾರ್ಟ್ ಸರ್ವಿಸ್ ವಿಮೆನ್ ಪೊಲೀಸ್ ಆಫೀಸರ್ಸ್ ಅವ್ರಿಗೆ ಬೇಕು ಅಂತ ಹೇಳಿಬಿಟ್ಟು ಯಾವಾಗ ಒಪ್ಪಿಗೆ ನೀಡ್ತಾರಲ್ಲ, ವೆನ್ ದೇ ಎಕ್ಸಸೈಸ್ ದೇರ್ ಆಪ್ಷನ್ ಆ್ಯಂಡ್ ಕಂಪ್ಲೀಟ್, ಅದು ಕೆಲವೊಂದು ಫಾರ್ಮ್ಯಾಲಿಟೀಸ್ ಇದೆ, ಆ್ಯಂಡ್ ಕಂಪ್ಲೀಟ್ ಡ್ಯಾಶ್ ಡಾಕ್ಯುಮೆಂಟೇಷನ್. ಸೊ ವಾಟ್ ಡಾಕ್ಯುಮೆಂಟೇಷನ್? ಅನ್ನೆಸೆಸರಿನ ಆಪ್ಷನಲ್ಲ, ಗ್ರಾಚ್ಯುಯೇಟಸ್. ಓಕೆ, ಇಟ್ ಇಸ್ ಕಾಲ್ಡ್ ಆಸ್ ಗ್ರಾಚ್ಯುಟಸ್ ಅಂತ ಹೇಳಿ ರೆಕ್ವಿಸೈಟ್. ಸೊ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟೇಷನ್ ಪ್ರಾಸೆಸ್ಸನ್ನು ಎಲ್ಲ ಆರ್ಮಿ ವಿಮೆನ್ ಆಫೀಸರ್ಸು ಅದನ್ನು ಕಂಪ್ಲೀಟಾಗಿ ಒಪ್ಪಿಗೆ ಕೊಟ್ಟು ಅದನ್ನು ಸೈನ್ ಹಾಕಿದಾಗ ದೆನ್ ದಿ ಆರ್ಡರ್ ವಿಲ್ ಬಿ ಇಂಟು ಫೋರ್ಸ್. ಓಕೆ, ಸೊ ಅಲ್ಲಿ ಫಾರ್ಮ್ಯಾಲಿಟೀಸ್ನ ಅನ್ನೆಸೆಸರಿ ಅಂತ ಕರಿತೀವ? ನೋ. ಆಪ್ಷನಲ್ಲ, ಬೇಕಾದರೆ ಮಾಡಿ ಇಲ್ಲಿದ್ರೆ ಇಲ್ಲ ಅಂತನಾ? ಗ್ರ್ಯಾಟ್ಯೂಟಸ್ ಅಂತ ಅಂದ್ರೇನು? ಬೇಕಾದರೆ ಬಿಟ್ಟಿಯಾಗಿ ಮಾಡೋವಂಥದ್ದು, ಏನೋ ದಾನ ಕೊಡ್ತಾ ಇದ್ದಾರೆ ಸುಮ್ಮನೆ ಮಾಡೋವಂಥದ್ದು, ಅದನ್ನು ಗ್ರ್ಯಾಟ್ಯೂಟಸ್ ಅಂತ ಹೇಳ್ತೀವಿ. ಅಲ್ಲ. ರೆಕ್ವಿಸಿಟ್ ಅಂತ ಅಂದರೆ ಬೇಕಾಗಿರೋ ಕೆಲವೊಂದು ಮಾಹಿತಿ ಎಲ್ಲನೂ ಸಹ ಅವ್ರ ಡಾಕ್ಯುಮೆಂಟ್ಸನ್ನು ಆ ಪ್ರಾಸೆಸ್ಸನ್ನು ಕಂಪ್ಲೀಟ್ ಆದಮೇಲೆ ಈ ಆರ್ಡರ್ ಜಾರಿಗೆ ಬರುತ್ತೆ. ಸೊ ಇಲ್ಲಿ ದ ರೈಟ್ ಆಪ್ಷನ್ ಇಸ್ ರೆಕ್ವಿಸಿಟ್.
requisite, not unnecessary, optional or gratuitous, but requisite. Okay, so ishtu ನೆನಪಿಟ್ಕೊಂಡು let us see the passage again. Now let us go on filling it, but remember that filling the blank is not our exercise. ನಾವು ಇದನ್ನು ಓದ್ಕೋಬೇಕು, but ಆ ಕ್ವೆಶ್ಚನ್ ಅಲ್ಲಿ ಆನ್ಸರ್ ಮಾಡಬೇಕು. The Ministry of Defence has issued the formal government sanctioned letter for grant of permanent commission to women officers in the army. In anticipation, the army headquarters had set in motion a series of preparatory actions for conduct of the permanent commission selection board for affected women officers. The selection board will be scheduled as soon as ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಆಸ್ ಆಲ್ ಅಫೆಕ್ಟೆಡ್ ಶಾರ್ಟ್ ಸರ್ವಿಸ್ ಕಮಿಷನ್ಡ್ ವಿಮೆನ್ ಆಫೀಸರ್ಸ್ ಎಕ್ಸಸೈಸ್ ದೇರ್ ಆಪ್ಷನ್ ಆ್ಯಂಡ್ ಕಂಪ್ಲೀಟ್ ರೆಕ್ವಿಸಿಟ್. ಅಂದರೆ ರೆಕ್ವಿಸಿಟ್ ಅಂತಂದರೆ ದ ರಿಕ್ವೈರ್ಡ್ ಡಾಕ್ಯುಮೆಂಟೇಷನ್ ದಿ ಆರ್ಮಿ ಸೆಡ್ ಇನ್ ಅ ಸ್ಟೇಟ್ಮೆಂಟ್. ನಾವು ಓಕೆ, ಲೆಟ್ ಅಸ್ ಸಿ. ನಮ್ಮ ಕೆಲಸ ನೀವು ಎಕ್ಸಾಮಲ್ಲಿ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಅಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ ಮಾಡೋ ಅಂಥದ್ದಲ್ಲ, ಇಲ್ಲಿ ದ ರೈಟ್ ಆಪ್ಷನನ್ನು ಟಿಕ್ ಮಾಡೋದು. ಸೊ ನಾಟ್ ದಿಸ್, ನಾಟ್ ದಿಸ್, ನಾಟ್ ದಿಸ್, ಬಟ್ ದಿಸ್ ಈಸ್ ದ ರೈಟ್ ಒನ್, ಆಪ್ಷನ್ ನಂಬರ್ 4. ಓಕೆ, ದೆನ್ ಫಾರ್ ದ 87th one, ವಾಟ್ ಈಸ್ ದ ರೈಟ್ ಆಪ್ಷನ್ ಅಂತ ಹೇಳಿದ್ರೆ ದ ರೈಟ್ ಆಪ್ಷನ್ ಈಸ್ ಸಿನ್ಸ್ ಅಲ್ಲ, ಫ್ರಮ್ ಅಲ್ಲ, but for is the right one, to ಅಲ್ಲ. therefore number 3 ಅಥವಾ ಸಿ ಅವ್ರೇನು ಕೊಟ್ಟಿರ್ತಾರೋ ಅದು. then for this the most appropriate option would be deposited ಅಲ್ಲ, set in motion a series of ಇದು documentation, located ಅಲ್ಲ, situated ಸಹ ಅಲ್ಲ. so your answer will be number 2. then for this, soon as late as long as blind as. So all these are wrong, but as soon as is the right one. Okay, then the last one, unnecessary na, optional, gratuitous, requisite. So it is not all these. Idu yavdu alla, but this is the right one. So the option number 4 is your right answer. So I think that we have reached the end of the question paper, and I hope you all have understood. ಈ question paper pattern ನೀವು ಅಟ್ಲೀಸ್ಟ್ ಇವಾಗ ನಾವು ಒಂದು 10 ಮಾಡಿದ್ದೀವಿ ಈಗ. ಫಾರ್ ದ ಪಾಸ್ಟ್ 10 days we have solved 10 question papers. ನೀವು ಕರೆಕ್ಟಾಗಿ ಅದು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ನೀವು ನೋಡಿಕೊಂಡ್ರೆ ವೆನ್ ಯು ಅಟೆಂಡ್ ದಿ ಎಕ್ಸಾಮ್ ಇದು ತುಂಬ ಫೆಮಿಲಿಯರ್ ಆಗಿರುತ್ತೆ ನಿಮಗೆ. ಅಲ್ಲಿ ಹೋದಾಗ ಓಕೆ ಇಟ್ ಈಸ್ ವೆರಿ ಈಸಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಆಲ್ ದಿಸ್ ಸೀರಿಯಸ್ಲಿ ಅಂಟಿಲ್ ವಿ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್ ಟಿಲ್ ದೆನ್.